ಅಂಬುರುಗದಳನೇತ್ರಿ ಶ್ರೀ ದುರ್ಗಾಂಬೆಗೆಯ ಬಲಗೊಂಡು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮನಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಬಡುದ ವರ್ಣಿಬೆನಿಗದ ಮೃದುವ ಅದಟನ್ನ ಉಳಿಸಿಕೊಳ್ಳುವುದಕ್ಕಾಗಿಯೇ ಜನನಿಯ ಒಡಲನ್ನ ಪಕ್ಕರು ನಿನ್ನಮ್ಮ ಬಂದು ನಿನ್ನಪ್ಪಯ ಬಸಿರನ್ನ ಪಡೆದು ಹೊರಗೆಳೆದು ನಿನ್ನನ್ನ ನಾನಾಡಿದ ಮಾತಿನಂತೆ ಅವನಿಯಲ್ಲಿ ಕೆಡಹದಿದ್ದರೆ ಪವನ ಸಂಭವನೇ ಅಲ್ಲ. ಇಷ್ಟೊತ್ತಿಗೆ ನೀನು ಸಿಗಬೇಕಿತ್ತು. ಈ ರೋಷಾವೇಶದಲ್ಲಿರುವಾಗಲೇ ನೀ ನನಗೆ ಸಿಕ್ಕಿದರೆ ಇದೇ ರುಧಿರ ಮುಖಿಯಿಂದ ಜಾಗ ನೋಡಿ ಬೀಳ್ಲಿಕ್ಕಾಗುದಿಲ್ಲ ನಿಮಗೆ. ಅಪಾಯ ಏನಪಾಯ? ಭೀಮಸಾನರೇ, ಧರ್ಮಕ್ಕೊಂದು ಪ್ರಾಣ ಬಿಡ್ತಾ ಇದ್ದೀರಲ್ಲ ನೀವು. ನನಗೆ ಸಿಟ್ಟು ಬಂತು. ಧೂರ್ತ ಸುಯೋಧನ ಅವ ಸಿಕ್ಕಿದ್ರೆ ಬಡಿಬೇಕೆನ್ನುವ ಕಾರಣಕ್ಕಾಗಿ ಹಿಡಿದ ಗದೆಯನ್ನು ತಿರುಹಿ ಅಪ್ಪಳಿಸುವ ಹೊತ್ತಿಗೆ ಗದೆ ಅಡಿಯಲ್ಲಿ ಬಂದು ನೀವು ಬಿದ್ದಿದ್ರಿ. ಅಂದ್ರೆ ನಮ್ಮನ್ನ ಕಂಡ್ರೆ ನಿಮ್ ಕೌರವನ ಕಂಡಾಗ ಆತೇನೆ. ನಿಮ್ಮ ಕಂಡ್ರೆ ಅದಲ್ಲ, ಕೌರವನ ನಿರೀಕ್ಷೆಯಲ್ಲಿ ಬಡಿಯುವಾಗ ನೀವು ಬಂದದ್ದು. ಯಾರನ್ನ ಕಂಡ್ರು ಅವ್ರ ಕಂಡಾಗ ಆಗ್ತೈತಿ. ನನ್ನ ವಿರೋಧಿಯನ್ನ ಹುಡುಕುವುದು ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ನನಗೆ. ನಾನ್ ನಿಲ್ಸಿದಂಗಲ್ರಿ, ನೀವು ಯಾರದೋ ಮ್ಯಾಕ್ ಸಿಟ್ಟಂಗಿದ್ರಿ ಅಲ್ರಿ. ನಮ್ಮನ್ನ ನೋಡಿ ಯಾವ್ದೋ ಕಾಡು ಮನ್ಸರು ಬಂದ್ರು ಅಂದ್ಕೊಂಡು ಕಾಲಂಗ್ ಒದಿತೀರಿ ಅಂತ ನೆನ್ಸ್ಕೊಂಡು ನಾವು ಅದಕ್ಕೆ ಗಟ್ಟೆಗೆ ಹೋಗಿದ್ವಿ. ಇಬ್ರು ಊರ್ ಮನೆಯವ್ರು ಕೊಲ್ಬೇಡ್ರಿ ಅಂತ. ಅಲ್ಲ, ಕಾಡು ಮನುಷ್ಯರು ಹಾಗೆ ಕಾಣುವುದಕ್ಕಿದ್ದೀರಿ ನೀವು. ಆದ್ರೆ ನೀವು ಇದು ಏನು ವೇಷ, ಇದು ಎಲ್ಲಿ ಹೋದದ್ದು, ಯಾರು ಎಂತದಂತ ಗೊತ್ತಾಗಲ್ಲ. ಸರಿ ಮಾಡ್ಕೊತಿದ್ದಾರೆ ಹಿಂಗೆ ಮಾಡ್ಕೊಂಡ ಇವತ್ತಿದೆಲ್ಲ ನೀನೇ ಸರಿ ಮಾಡ್ಬೇಕು. ನಿನ್ನ ವ್ಯಾಪ್ತಿ ಒಳಪಟ್ಟಿದ್ದು. ಹೌದು, ಹೇಳಿದ್ ಮಾತ್ರ ನೀವು ನನಗೆ. ಹಂಗಲ್ರಿ, ಈಗ ನಿಮ್ಗೆ ಗೊತ್ತಾಗ್ತೇನ? ಗೂಟ ಹಾಕಿ ಗೂಟ ಗೂಟ ಹಾಕಿ ಬಲೆಯ ಬೀಸಿದೆವು, ಬಲೆಯ ಬೀಸಿದೆವು, ಬಲೆಯ
ಮಿಗ ಮೊಲ ಮೊಲ ಮಿಗ ಮೊಲನ ಇಟ್ಟ ಕಾಟಿ ಕಾಡ್ಕೋಣಗಳು ಮುಗಿದವು ಕಾಟಿ ಕಾಡ್ಕೋಣಗಳು ಮುಗಿದವು ಗೊತ್ತಾಗಿಲ್ಲೇನ್ರಿ? ಗೊತ್ತಾಗ್ಲಿಲ್ಲ. ನಾವು ನಿಮ್ಮ ಮಾವರಿ ಏನ್ರಿ? ನಿನ್ನ ಹಣೆ ಬರದಲ್ಲೂ ಬರೀಲಿಲ್ಲ ನನ್ನ ಮಾವ ಆಗುವ ಯೋಗ್ಯತೆ. ಅದು ಬರ್ದ್ರು ಬೇಡ, ನಿಮ್ಮ ಮಾವಾಗುದು ಯಾವ ಸತ್ತವನೇ ಬೇಕ್ರಿ. ಏನು ಅಷ್ಟು ಕನಿಷ್ಠವ ನಾನು? ಹಂಗಲ್ರಿ. ಮತ್ತೆ ನೀವ್ಯಾರ ನಿಮ್ ಯೋಗ್ಯತೆ ಏನು? ಇನ್ನೊಂದ್ ಜನ್ಮ ಇದ್ರೆ ಮನುಷ್ಯ ಹುಟ್ಟೆ ಹೇಳುದು ನಂಗೆ ವಿಶ್ವಾಸ ಇಲ್ಲ. ಹುಟ್ಟಿದ್ರು ನಿಮ್ಮ ಆಗುದು ಯಾವ ಸತ್ತವರಿಗೂ ಬೇಡ. ಏನ್ ಹೇಳಿದಾಗ ಆಯ್ತಾನೆ? ನಿಮ್ಗೆ ಯೋಗ್ಯತೆ ಹೊಡೆದ್ರಿ ಅಪ್ಪ. ಅಷ್ಟು ಎತ್ತರಕ್ಕೆ ಮುಟ್ಟುವುದಕ್ಕಾಗುವುದಿಲ್ಲ. ಹಂಗಲ್ರಿ. ಅಂದ್ರೆ ನಾವು ನಿಮ್ಮವರ ನಮ್ಮವರು. ಹೋನ್ರಿ ನಮ್ಮವರು ಅಂತ ಹೇಳಿದ್ರೆ ಅದ್ರಲ್ಲಿ ನಾವ್ ಯಾರ? ಯಾರು? ಬೇವಿನಚಾರಕರ ಬೇಹಿನಚಾರರು. ನೀವ್ ಹೇಳಿದಲ್ರಿ ಬೇವು ನರ್ಸಿ ಒಟ್ಟಿಗೆ ಬನ್ನಿ ಅಂತ. ಯಾವ್ದು? ಬೇವು ನರ್ಸಿ ಒಟ್ಟಿಗೆ ಬರ್ರಿ ಅಂತ ಹೇಳಿದ್ರಿ. ಯಾರು ಅವಳು? ಅವಳಲ್ರಿ. ಬೇವನ್ನ ಅರಸಿಕೊಂಡು ಬನ್ನಿ. ಬೇವರ್ಸಿ ಬನ್ನಿ ಅಂತ ಹೇಳಿದ್ದೀರಿ. ಅದು ನಾನು ಹೇಳ್ಬೇಕ ಮತ್ತೆ ನಿನಗೆ? ನಿಮ್ಮ ಕೆಲಸ ಅಲ್ವಾ ಬೇವನ್ನ ಅರಸುವುದು. ಹಂಗಾಗಿ ನಾವು ಹೊಂಟದ್ದ ಹೋಗ್ಬೇಕಾದ್ರೆ ಹಂಗ ನಿಮ್ಮ ಜನ ಅಂತ ನಿಮ್ಮ ಮೈರಿಗಳ ಗೊತ್ತಾಗಬಾರ್ದು. ಅದಕ್ಕಾಗಿ ನಾವು ವೇಷ ಮಾಡಿದ್ರಿ ಅಪ್ಪ. ವೇಷ ಅಂತ ಸುಮ್ಮನೆ ಅಲ್ರಿ. ವೇಷ ಮಾಡಿದ್ಮೇಲೆ ಸ್ವಲ್ಪ ಮಟ್ಟಿಗಾದ್ರೂ ಭಾಷೆ ಬೇಕ್ರಿ. ವೇಷ ಮಾಡ್ಲಿಕ್ಕೆ ಬಹಳ ಜನ ಮಾಡ್ತಾರ, ಆದ್ರೆ ಭಾಷೆ ಗಂಡ ಅಂತಾರ. ಹಂಗಾಗ್ಬಾರ್ದು. ಸ್ವಲ್ಪ ಮಟ್ಟಿಗಾದ್ರೂ ಅದಕ್ಕೆ ಬೇಕಾದ ಭಾಷೆನಲ್ಲಿ ಬಿಟ್ಕೊಂಡು ನಾವೆಲ್ಲ ಒಟ್ಟಾದ್ರಿ. ಒಬ್ರಲ್ಲ ಇಬ್ರಲ್ಲ, ಸಣ್ಣಣ್ಣ, ದೊಡ್ಡಣ್ಣ, ಶೇಖರಣ್ಣ, ರಾಗಣ್ಣ, ಸುಧರಣ್ಣ, ಅವ ಶಿವಣ್ಣ, ಎಲ್ಲ ಅಣ್ಣ ಅಣ್ಣ ಎಲ್ಲ ಒಟ್ಟಾಕಿ. ಯಾವುದು? ಎಲ್ಲ ಒಟ್ಟಾಕಿ ಯಾವ್ದಕ್ಕೆ? ನಮ್ಗೆ ನಮ್ಮ ಎಲ್ಲ ಜೊತೆಯಾಗಿ ಎಲ್ಲ ಒಟ್ಟಾಗಿ ನಾವು ಹೋಗಿದ್ರಿ ಅಪ್ಪ ಅವ್ರ. ಎಲ್ಲಿಗೆ ಹೋದ್ರಿ? ಕಾಡ್ತಾ ಹೋಗೈತ್ರಿ. ಯಾಕೆ? ಇದು ಯಾವ ವೇಷ? ಇದು ಕಿರಾತರ ವೇಷ. ವೇಷ ಅಂದ್ರೆ ಉದ್ಯೋಗದೇ ಬೇಕಲ್ರಿ, ಮಾಡಲೇಬೇಕು. ಭಾಷೆ ಆದ್ಮೇಲೆ ಉದ್ಯೋಗ ಹಾಗೆ ಇರ್ಬೇಕು. ಅದಕ್ಕಾಗಿ ನಾವು ಬ್ಯಾಂಟಿ ಆಡಕ್ ಕಾಡ್ತಾ ಹೋದ್ರಿ. ಕಾಡ್ತಾ ಹೋಗಿ ಊಟ ಹಾಕಿದ್ರಿ. ಯಾವ್ದಕ್ಕ? ಬಲಿ ಕಟ್ಟಕ. ಬಲ ಕಟ್ಟುವುದಕ್ಕೆ. ಊಟ ಹಾಕಿದ್ದ, ಬಲಿ ಬೀಸದ್ದ. ಆಮೇಲೆ ಏನ್ ಕೇಳ್ತೀರಿ? ನಮ್ಮ ಬ್ಯಾಂಟಿ ಅಂದ್ರೆ ಹೆಂಗ್ ಗೊತ್ತೇನ? ಇಟಿಕಟಾರಿ ಇರಿದಾಗಿ ಬೇಟೆಯಾಡಿ ಬೇಜಾರಾಗಿ ಇಟಿಕಟಾರಿ ಇರಿದಾಗಿ ಇಟಿಕಟಾರಿ ಇರಿದಾಗಿ ಇರಿದಾಗಿ ಬೇಟೆಯಾಡಿ 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 ಬೇಜಾರಾಗಿ 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 ವೇಷಕ್ಕೆ ಸರಿಯಾಗಿ ಆಟ ಆಗಬೇಕೆನ್ನುವ ಕಾರಣಕ್ಕಾಗಿ ಬೇಟೆಯಾಡುವುದಕ್ಕೆ ಕಾಂತಾರವನ್ನು ಸೇರಿದವು. ಹೇಗಾಯ್ತು ಬೇಟೆ? ಕಾಂತಾರ ಎಲ್ಲ ತಿರುಗಿದ್ರ ಬ್ಯಾಂಟಿ ಆಡಿದು ಬುದ್ಧಿ. ಹೇಗಾಯ್ತು ಬೇಟೆ? ನಮ್ಮ ಬ್ಯಾಂಟಿ ಬಗ್ಗೆ ಏನ್ ಕೇಳ್ತೀರಿ? ಯಾವ ಬಗ್ಗೆ? ಈಟಿಯ ಇರ್ತ ಕತ್ತಿಯ ಕಡ್ತ ಬರ್ತಿಯ ಬರ್ತಾ ಕೊಟಾರಿ ಹೊಡ್ತಾ. ಇವತ್ತು ಹೇಳು, ಬೆಂಕಿ ಬೀಳ್ತದೆ ನೋಡು. ಅಲ್ರಿ ಇದು
ಹೊಡೆದು ಬೊಡ್ದು ಕೊಡ್ದ ಹಾ. ಪಿರಾಣಿ ಎಲ್ಲ ನಾವು ಒಗ್ಗೂಡಿಸಿದ್ವು ಹಾ. ಹಾಗೆ ಒಂದೆರಡು ಪಿರಾಣಿ ಅಲ್ರಿ, ಯಾವುದು? ಇದು ಮಿಕ ಐತಿ, ಮಿಖಾ, ಮಲ ಮಲ ಅಮಲ, ಅದೇ 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 ಹಾ. ಮತ್ತೆ ಘಾಟಿ ಐತಿ, ಯಾವ್ದ? ಘಾಟಿ ಅದ್ರಲ್ಲ ಬಂದೆಯಾ? ಘಾಟಿ ಘಾಟಿ ಕಾಡ್ಕೋಣ. ಕಾಡ್ಕೊಂಡ ತಂಗಿ ಅದು. ಕಾಠಿ ಕಾಡ್ಕೋಣ. ಘಾಟಿ ಅದ್ರ ಕಾಡ್ಕೊಂಡ ತಂಗಿ, ಹಾ. ಕಾರ್ಕೋಣ ಕಾರ್ಕೋಣ ಅಣ್ಣ ತಂಗಿ ಅದು. ಆಯ್ತಪ್ಪ. ಹೌದೌದು. ನೋಡಿ. ಹಾರ್ ಥಕ್ಕಿ ಹೊಡೆದಿವಿ, ಓಡ್ತ್ ಮಿಕ್ಕ ಹೊಡೆದಿವಿ, ಹಂಗೆ ಹೊಂದಿ ಹೊಡೆದಿವಿ. ಏನ್ ಬೇಕ್ರಿ ನಿಮ್ಗೆ? ಯಾವ ಕೋಳಿ ತಿರ್ಬೇಕು ಹೇಳಿ ಈಗ? ಯಾವ್ದು? ಊರ್ ಕೋಳಿಯಾ ಕಾಡು ಕೋಳಿಯಾ? ಜೀವಂತ ಬೇಕು ಅಂದವನೇ ತಂದಿದ್ದು ಬುದ್ಧಿ. ಕೊಂಕ ಕೊಂಕ ಯಾವ್ದು? ಕಾಡ್ ಕೊಂಕ ಕಾಡು ಕೋಳಿ. ಹ್ಞೂನ್ರಿ. ತಂದೇನು ಮಾಡಿದ್ದೀರಿ? ಎಲ್ಲ ನೀವು ಹಂಗೆ ಇಟ್ಟಿವಿ, ನಿಮ್ಗೆ ಹಂಗ ಬೇಕಲ್ರಿ? ನೀನು ಹಾಗೆ ಇಡುವ. ಮತ್ತು ಊರಲ್ಲಿ ಒಂದು ಕೋಳಿ ಇಡ್ಲಿಲ್ಲ ನೀವು, ಹೋದಲ್ ಪೂರ್ತಿ ನಿಮ್ಗೆ ಆಯ್ತು ಕೋಳಿ. ಅದೇ ಅದು ಹಿಡಿದಾಯ್ತವ ನೀನು. ಜೀವಂತ ತಂದಿದ್ದು ಹಾ. ಅದನ್ನ ತಿರ್ಪಲೆ ಅಂದ್ರೆ ಇವಾಗ್ಲ ಈಗ್ಲೇ ಅದು ಅಲ್ಲ, ಅವ ಮೊದ್ಲು ಬಹಳ ತಿಪ್ಪಿದ್ದ, ಈಗ ತಿರ್ಪದ್ ಬಿಟ್ಟಿದ್ದಾವ ಈಗ. ಅವನಿಗೆ ಹೆಂಗ್ ಗೊತ್ತಾಯ್ತು? ಹೊಟ್ಟೆ ತಿರ್ಪಿದ್ದು. ಈಗ ಇಬ್ರು ಒಟ್ಟಿಗೆ ಬಿಟ್ರ ನೀವು ಒಬ್ಬರೇ ಬಿಟ್ಟಿಯಾ? ಅದು ನಿಮ್ಗಾಗಿ ಇಟ್ಟಿದ್ದು ಅಲ್ಲ, ಬೇರೆ ಅದಕ್ಕೆ ನಿಮಗ್ ಬೇಕು ಅಂತ ನಾವು ಬಿಟ್ಟಿದ್ದೇವೆ. ನಮ್ಗೆ ಬೇಡ ಅದೀಗ ಮುಂದುವರಿದೆ. ಹಂಗೆ ಹಂಗೆ ಬೇಟೆ ಆಡ್ತಾ 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 ಎಂತದ ಆಡ್ತಾ 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 ಮುಂದೋದ್ರಿ ಅಪ್ಪ. ಹಾಗೆ ಬೇಟೆ ಆಡಿ ಆಯಾಸ ಆತ್ ನಮಗೆ. ಆಯಾಸ ಆದ್ಮೇಲೆ ಕುಡಿಬೇಕು ಅನಿಸ್ತ್ರಿ. ನೀನು ಆಯಾಸ ಆದ್ಮೇಲೆ ಕುಡಿಯುವುದಾ? ನನ್ನ ಅಭ್ಯಾಸವು ಹಾಗೆ, ಕುಡಿಬೇಕು ಅನಿಸ್ತಾ ಎಷ್ಟೇ ದೂರ ಇರ್ಲಿ ಹುಡ್ಕೊಂಡು ಹೋಗಿ ಹುಡ್ಕೊಂಡು ಬರುವವನ. ಎಷ್ಟು ಹೊತ್ತಾದ್ರು ನಮ್ ಜಾತಿ ಹಣಿ ಬರ. ಹೌದು. ನೀನು ನಿಮ್ಮನ್ನು ಕುಡಿಲಿಕ್ಕೆ ಕಳಿಸಿದ್ದ ನಾನು. ಅಲ್ರಿ ಬಾಯಾರಿಕೆ ಆತ, ನೀರಡಿಕೆ ನೀರ್ ಕುಡಿಬೇಕು ಅಂತ ನಾವು ಹುಡುಕಿದ್ರಿ. ನೀರನ್ನ ನರ್ಸಿ ನರ್ಸಿ ನರ್ಸಿ. ಯಾವ ನರ್ಸಿಯ? ನೀರನ್ನ ನರ್ಸಿ, ನೀರನ್ನ ಅರಸಿ ಎಲ್ಲೂ ನೀರ್ ಸಿಕ್ಕಿಲ್ರಿ. ಹಂಗೆ ನಾವು ಮರ ಹತ್ತಾತ. ನಿನ್ನ ತಲೆ ಮರ ಹತ್ತಿದ್ರೆ ನೀರು ಸಿಗ್ತದ? ಸಿಕ್ಕೈತಿ. ಮರದಲ್ಲಿ ಸಿಕ್ಕೈತ್ರಿ. ಮರ ಹತ್ತಿದ್ರೆ ನೀರು ಸಿಗ್ತದ? ಸಿಕ್ಕೈತಿ. ಯಾವ ನೀರು? ತೆಂಗಿನ ಮರ ಹತ್ರಿ ನೀವು. ನಿನ್ನ ಕಾಡಿನಲ್ಲಿ ತೆಂಗಿನ ಮರ ನಿನ್ನ ಅಪ್ಪ ನೆಟ್ಟಿದ? ಹಣೆ ಮರ ಅಲ್ಲಿ ಕಾಡಲ್ಲಿ ಸಿಕ್ಕಿತ? ಇರ್ತೈತ್ರಿ. ಸಿಕ್ಕಿತ? ಹಂಗಲ್ಲದ ಎತ್ತರದ ಮ್ಯಾಗ ನಾವು ಕುಂತ ಕೆಳಗಡೆ ನೋಡಿದ್ರೆ ನೀರಲ್ಲಿ ಇರ್ತೈತಿ ಒಂದು ಗೊತ್ತಾಕೈತಿ. ಅದು ಹೇಗೆ ಗೊತ್ತಾಗ್ತದೆ? ಈ ಪಕಾಸ ಎಲ್ಲ ಹಾರ್ತಾ ಇರ್ತಾವ, ಪಕ್ಷಿಗಳೆಲ್ಲ ಹಾರಾಟ ಮಾಡ್ತವೆ. ಅಲ್ಲಿ ನೋಡುವಾಗ ಒಂದು ಸೋರೋವರ ಇತ್ರಿ. ಯಾವ್ದು? ಸೋರೋವರ. ಸೋರ್ತಾ ಇತ್ತ? ಸೋರೋವರ ಸರೋವರ. ಅದು ಇದೆ. ಯಾವ್ದು? ಅದು ದ್ಯಾವಪ್ಪನ್ ಸರೋವರ ಅಲ್ಲದ ನೀನು ಸಾಯ್ಲಿಕ್ಕೆ ನಿನಗೆ ಹೋಗಿ ಹೋಗಿ ಅಭ್ಯಾಸ ಆಗಿದೆ. ನೀವು ಅಲ್ಲ, ಹಾಗಾಗಿ ನೀವು ಹೋಗಿರಲ್ರಿ. ನಾನೆಲ್ಲ ಹೋದ ವೈಶಂಪಾಯನ ಸರೋವರ, ದ್ವೈಪಾಯನ ಸರೋವರ ಐತ್ರಿ. ಅಲ್ಲಿ ಹೋಗಿ ಸರಿ ನೀರ್ ಕುಡ್ದ ಆಮೇಲೆ ಸ್ನಾನ ಮಾಡಿ ಇದು ನೀರ್ ಕರಡಿ, ಜಲ ಕರಡಿ, ಜಲ ಕ್ರೀಡೆ ಆಡಿದ್ದು ಇಲ್ಲ ಕ್ರೀಡೆ ನಿಮ್ದೆ, ನಾವೆಲ್ಲ ಕರಡುವುದೇ ಕದಡಿದ್ದು. ಹೌದು ಹೌದು. ಹಾಗೆ ಸ್ನಾನ ಮಾಡಿ ಮೇಲ್ ಬಂದದ್ದೇ ಬಂದು ನೀರಿನ ಮ್ಯಾಕೋಡಿ ಬಂದು ಮೇಲುಗಡೆ ಬಂದ. ಮ್ಯಾಕೋಡ ನಾಗೋಡಿ ಬೈ ತಿರ್ಗ್ತಿರ್ತಾವ. ಹಂಗ ಗೊತ್ತೇ ನೆನಪಾಗುದು ಅವ್ನಿಗೆ. ಅಲ್ರಿ ಕೆರೆಯಿಂದ ಕೆರೆಯಿಂದ ಮೇಲ್ಗಡೆ ಬಂದದ್ದು. ಬಿಟ್ಟು ಚಿತ್ತೂರು ಅದೇ ಬದಿಗಿರ್ತಾವ. ನೀನು ಅಲ್ಲಿಂದ ಹೊರಟು ಮುಂದುವತ್ತಿಯಲ್ಲ, ನಾವು ಅಲ್ಲಿ ನಿಲ್ತು. ನಾವೇ ತಿರುಗಿ ಸಾಕಾಗೋಯ್ತು. ನೀವು ತಿರುಗಬೇಕು. ತಿರುಗುವುದಕ್ಕಾಗಿಯೇ ನಿಮ್ಮನ್ನ ಕಳುಹಿದ್ದು. ನನ್ನ ಶತ್ರು ಸಿಗುವಲ್ಲಿವರೆಗೆ ತಿರುಗಾಟ ಮಾಡಲೇಬೇಕು. ಹಾಗೆ ಮೇಲ್ ಬಂದ ಮೇಲೆ ನಿಮ್ಮ ಅಪ್ಪನ ಉಪದ್ರ ಶುರುವಾತ್ರಿ. ನಮ್ಮಪ್ಪ ಸತ್ತು ಸ್ವರ್ಗ ಸೇರಿದ್ದಾರೆ. ನಮ್ಮಪ್ಪ ನಿಮಗೆ ಅಂತ ವಾಯುದೇವರು. ವಾಯುದೇವ ಗಾಳಿ ಬೀಸಕ್ ಹೊಂಟದ. ಗಾಳಿ ಬಂತಲ್ಲಿ ತಣ್ಣಗಾತ್ರಿ. ನೀರ್ ಬೇರೆ ಕುಡ್ದದ್ದ, ಹೊಟ್ಟೆ ತುಂಬಾ ಸ್ನಾನ ಮಾಡದ್ದ. ಹಂಗೆ ಗಾಳಿ ಬೀಸಿದಾಗ ನಿದ್ದೆ ಬಂತ್ರಿ. ಅಲ್ಲೇ ಪಕ್ಕದಲ್ಲಿ ಮರ ಇತ್ತ, ಮರದ ಬೇರೆ ತೇಲಿ ಕೊಟ್ಟು ಈಗ ಎದ್ಕ ಬಂದಿವಿ. ನಿಮ್ಮ ಮಂಡ್ಯ ಹೊಡಿತಾನೆ. ಏನು ಮಲಗಲಿಕ್ಕೆ ಕಳುಹಿದ್ದ ನಿಮ್ಮನ್ನ? ಅಂದ್ರೆ ನಿಮ್ಮ ಲೆಕ್ಕ ನಾವೇನು ಈಗ ಬಂದು ತಿಳ್ಕೊಂಡ್ರೇನ? ನಾವು ಬಂದು ಸ್ವಲ್ಪ ಹೊತ್ತಾಗ್ಲಿಲ್ಲ. ಕೂತು ನಮ್ಗೆ ತಲೆ ಬಿಸಿ ಆಗ್ತ. ಈಗಲ 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 ಅಂತಿದ್ದು ಮುಗಿಯದ ಇಲ್ರಿ. ಹೌದು. ಯಾಕೆ ನೀವು ಇವಾಗ ಹೇಳುವುದ ಇನ್ನೊಮ್ಮೆ ಹೇಳುವುದೇ ನಮಗೆ ಕಾಯುತ್ತಿರಬೇಕಾದ್ರು ಹೇಳಬೇಕು ಅಂತಾದ್ರೆ ಅವನ ಇರವು ನಿಮಗೆ ಗೊತ್ತಾಗಬೇಕು. ಗೊತ್ತಾಗದೆ ಬರುವ ಹಾಗಿಲ್ಲ. ಹಂಗೆ ನಾವು ಮೇಲೆ ಕುಂತ ಈ ಕಡೆ ನಾವಿದ್ದೀವಿ. ಆಚೆ ನೋಡಿದ್ರ 3 ಜನ ಅದರ. ಯಾರಿದ್ದಾರೆ?
ನೀರಾಗೆ ಮುಳುಗಿ ಕೃತಕದಿ ಕುರುರಾಯ ಇರುತ್ತೌನೆ ನೀರಾಗೆ ಮುಳುಗಿ ಕೃತಕದಿ ಕುರುರಾಯ ಇರುತ್ತೌನೆ ಸರೋವರದ ಈ ಕಡೆ ನೀವು, ನಾವು ಆ ಕಡೆ ನೋಡ್ತಿದ್ದಂಗೆ ಒಂದ್ 2-3 ಜನ ಅದವ್ರೆ. 3 ಜನ ಅದಾರ. 3 ಮಂದಿ. ಯಾರು? ಒಂದು ಕತ್ಕುರ್ಮ. ಕತ್ಕುರ್ಮ ಎಂತದದು? ಅವ್ರ ಹೆಸರು ಕ್ರತವರ್ಮ. ಕತ್ಕುರ್ಮಲ್ಲ, ಕುತುಕುತುವರ್ಮ. ಕುತುಕುತುವರ್ಮ ಅಲ್ಲ, ಕ್ರತವರ್ಮ. ಮತ್ತೊಂದು ಕುಪ್ಪಯ್ಯಾಚಾರ್ಯ. ಏನ್ ನಿಮ್ಮ ಪಕ್ಕದ ಮನೆಯವನವ? ಕೃಪಾಚಾರ್ಯರು. ಮತ್ತೆ ಔಸತ್ಮಾಣಿ. ಯಾರು ಸತ್ತದ್ದು? ಔಸತ್ಮಾಣಿ ಎಲ್ಲಿ ಸತ್ತದ್ದು? ದ್ರೋಣಿಯಾಚಾರ್ಯ ಮಗ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ. ಕುರುಡಾಚಾರ್ಯ ಮಗ. ಗರಡಿಯಾಚಾರ್ಯ. ಅವ್ರ ಮಗ. ಕುರುಡಾಚಾರ್ಯ ಅಲ್ಲ. ಅವ್ರು 3 ಜನ ಅದಾರ. 3 ಜನ ಇದ್ದಾರ. ಹೆಂಗ್ ನಿಂತಾರ ಮ್ಯಾಕೆ? ಹೇಗೆ? ಜಿಟ್ಕಿ ಕಾಲ್ ಕೊಟ್ಟು ನಿಂತಾರ. ಯಾವ್ದು? ಜಿಟ್ಕಿ ಕಾಲು ಹಂಗೆ ಹೀಗೆ ಕಾಲಿಟ್ಟು. ಜಾಪ ಐತಿ. ಇದೆ ಸಂಪ್ರದಾಯ. ಸರಿ, ಹಂಗೆ ಅವ್ರು ಬಿಡ್ಲಿಕ್ಕಿಲ್ಲ, ಬ್ರಾಹ್ಮಣರು. ಹೌದು. ಹಂಗ ಅವ್ರ ಮೇಲಿದ್ದಾರ. ಅವ್ರ ಕಣ್ಣು ನೀರ್ನಾಗೈತಿ. ಕಣ್ಣು ಯಾರು ಕಿತ್ತಾಕಿದ್ದು? ಅಲ್ರಿ, ಇದು ಕಣ್ಣಿನ ಸೃಷ್ಟಿ. ದೃಷ್ಟಿ. ನೀರ್ ನೋಡ್ತಾರ, ಮಾತಾಡ್ತಾರ. ನೀರನ್ನು ನೋಡಿ ಮಾತನಾಡಿ. ವಿಷಯ ಬಹಳ ಗಂಭೀರ. ನೀವು ಬರ್ರಿ, ಹಂಗೆ 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 ನೀವು ಕುಂದ್ರಿ. ಯಪ್ಪವ್ರ, ನಾವು ಹಿಂಗ ಈಚೆ ಇದೀವಿ, ಆಚೆ 3 ಜನ ಅದಾರ. ಮೇಲ್ ನಿಂತಾರ, ನೀರ್ ನೋಡ್ತಾರ, ಮಾತಾಡ್ತಾರ. ಏನಂತ? ಏನಪ್ಪ ನೀ ಇಲ್ಲಿ ಬಂದು ಇಷ್ಟೊತ್ತಿಗೆ ಕುಂತ್ ಕೂತಿಯಲ್ಲ, ನಿನ್ ಕತಿ ಅಂತ ನಿಂದ ಯಾವಾಗ ಮುಗಿಸ್ಬೇಕಂತ ಮಾಡಿದೆ? ಎಷ್ಟೊತ್ತಿ ಮುಗಿಸ್ತೆ? ಈಗ ನೀ ಇಲ್ಲಿ ಕುಂತ್ರೆ ಹುಡುಗರ ಕತ್ತಿ ಅಂತ ಮಾರಾಯ. ಹಾಳ ನಿನ್ಗೆ ನೀವು ಯಾವ ಅವಸರ ಮಾಡಿ ಬರ್ರಿ. ನೀವು ಮತ್ತೆ ಇಲ್ಲಿ ಬಂದು ಇಲ್ಲಿ ಕುಂತ್ರೆ ಅಲ್ಲಿ ಕೇಳಂಗಿ. ನೋಡ್ರಿಯಪ್ಪ, ಅವ್ರು ಹೇಳುದಿಷ್ಟೇ. ಏನು? ಅದರಯ್ಯ, ಇಲ್ಲಿ ಬಂದು ಕುಂತಿಯಲ್ಲ ನೀನ. ಅಲ್ಲ ಬಿಟ್ಟೆ ಹೋಗಿ. ಈಗ ಯಾಕೆ ಬೆಟ್ಟಿರ್ತೀನಿ ಸಾಯ್ತೀನಿ ಮತ್ತೆ. ಹಂಗಲ್ರಿ, ನೀವು ಕುಂದ್ರಿ. ನೀವ್ ಯಾಕೆ ಹೇಳ್ತೀರಿ ನೀವು? ಇಲ್ಲಿ ಕುಂತಿಯಲ್ಲ, ನಾವೆಲ್ಲ ಇದ್ದೀವಿ. ಯಾಕೆ ಬಿಸಿ ಮಾಡ್ತಿ? ನೀವು ಯಾಕೆ ಅವಸರ ಮಾಡ್ತೀರಿ? ಮತ್ತೆ ಯಾರಿಗೆ? ನೀರ್ನಾಗ ಹೇಳಿದ್ದವ್ರು ನೀರನ್ನು ನೋಡಿಕೊಂಡು ಆಮೇಲೆ ಹೇಳಿದ್ರ ಹಾಗೆ ಇವ್ರು ಮಾತಾಡಿದ ಮೇಲೆ ನೀರಲ್ಲಿ ಗುಳ್ಳಿ ಬಂತ್ರಿ. ಗುಳ್ಳಿ ಮಾತ್ರ ಅಲ್ರಿ, ಕೆಲವು ಶಬ್ದ ಬಂತ್ರಿ. ಏನು ಶಬ್ದ? ಈ ಜಾತಿ ಮಾತನ್ನು ಬಹಳ ಜನ ಹೇಳಾರ. ನಾವಿದ್ದೀವಿ ಅಂತ ಹೇಳಾರ. ಬಿಟ್ರೆ ಯಾರು ಮಾಡಿದಂತ ಕರ್ಮವೂ ಇಲ್ಲ. ಆವತ್ ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಬೇಕಿತ್ತ. ಭೀಷ್ಮಾಚಾರ್ಯ ಒಂದು ಮಾತು ಹೇಳಿದ್ರು. ಏನು? ಕೌರವ ಹೆದರ್ಬೇಡ, ನಾನಿದ್ದೇನೆ. ದಿವಸಕ್ಕೆ 10,000 ಮುಕುಟವರ್ಧನರ ತಲೆ ಕಡಿತೆ ಅಂತ ಹೇಳಿದ ಭೀಷ್ಮರು ಒಬ್ಬ ಪಾಂಡವನ್ ತೆಗಿತೆ ಅಂತ ಹೇಳಲೇ ಇಲ್ಲ. ನಂಗೆ ಆವಾಗ ತಲೆಗೆ ಹೋಗ್ಲೇ ಇಲ್ಲ ಅದು. ಅವ್ರ ಮಾತು ನಂಬ್ಕೊಂಡು ಹೂವಂದೆ ನಾನು ಕೆಟ್ಟೆ ಅಂತೇಳಿ ಹೇಳ್ತು. ಭೀಷ್ಮ ಸುದ್ದಿ ಬಂದದ್ದ ಈ ಮಾಣಿ ಏರ್ ಹೋತ್ ನೋಡ್ರಿ. ಹೊಸತ್ ಮಾಣಿಗೆ ಬೇಕಾದಷ್ಟು ಆಡ್ಬಿಡು ಅಂತ ಸಿಟ್ಟಿಗೆದ್ದು ಆ ಮಾಣಿ ಹಾರ್ದ ಕಾಲ ಹಂಗೆ ಮೇಲೊತ್ತು ಕಾಲ ಹಂಗೆ ಕೆಳ ಬಂತ. ನಿನ್ನದ್ದು ನಾನು ಕಾಲ ಮೇಲತ್ತು ತಲೆ ಕೆಳಗ್ ಬಂತ. ಹುನ್ರಿ, ಅಂದ್ರೆ ಆ ರೀತಿ ಸಿಟ್ವಂತ ಆ ಮಾಣಿಗೆ ನಂಗ್ ಕೂಡ ಅಪ್ಪಣೆ ಅಂತ ಹೇಳ್ದ. ಯಾರು ಏನ್ ಹೇಳುದು ಬೇಡ, ನೀವು ಮೊದ್ಲಿನಿಂದ ಹೋಗಿ ಅಂತ ಹೇಳ್ದ. ಆ ಸ್ವರ ಎಲ್ಲಿಂದ ಬಂತ? ನೀರಿಂದ ಬಂತ. ಅದು ಬೇರೆ ಯಾರು ಅಲ್ರಿ, ನೀರಲ್ಲಿ ಕುಂತವ ನಿಮ್ ಹಜಾಮ ಶತ್ರು. ಹಜಾಮ ಶತ್ರು ಜನ್ಮ ವೈರಿ ಕುರಿರಾಯ ಪ್ರತಿ ಬದುಕಿಯ ಶಬರವೆಂದು ನುಂಗನಿಗ ಹರುಷದಲ್ಲಿ ಮರುತಜ ಮುತ್ತಿನೇ ಕಾವಳಿಯ ಮರಗಳ ವೀರ ಮುತ್ತಿಗಿರಿತ್ತ ಹೊರಗೆ ಏನಾಯ್ತಾ? ನಿಮಗೆ
ನಿಮಗೇನಾತ್ರಿ? ಸಂತೋಷ ಆಯ್ತು. ಸಡಗರ ಸಂಭ್ರಮ. ನಿಮಗೆ ಸಂತೋಷ ಆಗ್ತದೆ. ಸಂತೋಷದ ಲಹರಿ. ನಮಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನು ನಮ್ಮ ಮನೆಯವ್ರು ಸಂತಾಪ ಸೂಚನೆ ಮಾಡ್ಬೇಕಿತ್ತು. ಯಾಕ ಆನೆ ಸೊಂಡ್ಲದ ನಿಮಗಾದದ್ದು ಸಂತೋಷದ ಲಹರಿ. ನನ್ನ ಕತೆ ಏನಾದ್ರಿ ಗೊತ್ತೇನ್ರಿ? ಆನಂದದ ಲಹರಿ. ನಿಮ್ಮ ಲಾರಿ ಅಡಿ ನಾನು ಸಾಯ್ತಿದ್ದೆ. ಈಗ ನಿಮ್ಮ ಆನಂದ ಸಂತೋಷ ಮತ್ತು ಆನಂದದಲ್ಲಿ ತೇಲಾಡಿದೆ. ಅವ್ನ ಆಮೇಲೆ ಬೇರ್ ಕಟ್ಕ ಹೋಗ್ಬೇಕಿತ್ತು ಎಳಬೇರಿಗೆ. ಮತ್ತೊಂದು ಬೆನ್ನಿಡ್ಕೊ ಬರ್ತಿದ್ದ. ಮೆಚ್ಚುಗೆಯನ್ನ ಸೂಚಿಸಿದ್ದು. ನೀವು ಹೊಡೆದ ಮಾತ್ರಕ್ಕೆ ನನ್ನ ಪರಿಸ್ಥಿತಿ ಏನಾಯ್ತು? ನನ್ನ ಗರ್ಭಕೋಶವೇ ಕಳಿಸಿ ಹೋದ್ರಿ. ಅದ ಹೆಂಗಸರಿಗಿದ್ದಲ್ಲ ಇವನಿಗೆ ಐತ್ರಿ. ಇದು ಉಸಿರಾಡ್ತವಲ್ಲ ಅದು ಯಾವ್ದದ? ಶ್ವಾಸಕೋಶ. ಶ್ವಾಸಕೋಶ ಇಲ್ರಿ. ಅವ್ನು ಶ್ವಾಸಕೋಶ ಇಲ್ರಿ. ಏನಾಯ್ತು? ಪಿತ್ತಕೋಶ ಮಾಡ್ತಿರೋದ್ರಿ. ಅದೆಲ್ಲ ಐತಿ. ನೀವು ಮಾಡಿದ ಮಾತನ್ನ ಕೇಳಿದಾಗ ಬಹಳ ಸಂತೋಷವಾಯಿತು. ನನ್ನ ಶತ್ರು ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ವೈಶಂಪಾಯನ ಸರೋವರದಲ್ಲಿ ನೀ ಹೋಗುವಲ್ಲ ಹೇಳಿ ಸಾಯ್ಬೇಡ್ವಾ? ಅವ ಇರುವುದನ್ನು ಹೇಳು. ನೀವು ಹೋಗ್ತೀರಿ. ನೀವು ಹೋಗುದಿಲ್ಲನ್ರಿ? ವೈಶಂಪಾಯನ ಸರೋವರ ನೀನು ಹೋದ್ ನೋಡಿದೆ. ಎಲ್ಲಿಗೆ ಹೋದದ್ದು? ಎಂತ ಹೋದ್ರಿ ನಂಗೆ ಗೊತ್ತಿಲ್ಲ. ಹೋದ್ ನೋಡಿದೆ. ವೈಶಂಪಾಯನ ಸರೋವರ. ಹೌದಪ್ಪ. ನೀವು ಈ ವಿಷಯವನ್ನ ಮುಟ್ಟಿಸಿದ್ದರಿಂದ ನಿಮ್ಮನ್ನ ಹೀಗೆ ಬಿಡುವುದಿಲ್ಲ. ಎಂತದ್ದು? ಎಂತ ಮಾಡ್ತೀರಿ? ಎಂತೆಂತದ್ದು ಮಾಡುವುದಲ್ಲ. ನೀವು ಸಂತೋಷವನ್ನು ಉಣಬಡಿಸಿದ್ರಿಂದ ಇನ್ನು ನೀವು ಬದುಕಿರುವಲ್ಲಿಯವರೆಗೆ ಕುಳಿತು ಊಟ ಮಾಡಬೇಕು. ನಾವಿಲ್ಲಿ ನಿಂತ್ಕೊಂಡು ಊಟ ಮಾಡ್ತಂತ ಹೇಳ್ತಾರೆ ನಿಮಗೆ. ಅದಲ್ವಾ? ಕೆಲಸ ಮಾಡಬೇಕಾದ ಅಗತ್ಯವೇ ಇಲ್ಲ. ಅಂದ್ರೆ ಕುಳಿತು ಉಣ್ಣುವಷ್ಟು ಬರ್ತೇನೆ. ಹೌದೇನಾ? ಮುತ್ತಿನ ಕಾವಳಿಯ ಹಾರ. ಏಕೆ ಹಾವಳಿಯ ಹಾರ? ರೇಖಾವಳಿ ಹಾರ. ವೀರ ಮುದ್ರಿಕೆ. ನೀವು ಬೆರಳು ಮುದ್ರಿಕೆ ಕೊಟ್ರಿ. ಈಗ ನೀವು ಬೆರಳಿಗೆ ಹಾಕಂತಿದ್ರಿ. ನಿಮ್ ಬೆರಳು ಒಂದೇ, ಅವನ್ ಕೊರಳು ಒಂದೇ. ಅವ್ ಎಲ್ಲ ಕಳ್ಬೇಕ. ಎಲ್ಲಿ ಹಾಕ? ನಿಂಗೆ ಎಲ್ಲ ಆಗ್ತೈತಿ ಅಲ್ಲಿಗೆ ಹಾಕ. ಎಲ್ಲಿದೆ? ಎಲ್ಲಿ ಹಾಕೊಳ್ಬೇಕನ್ನೋದು ಮುಖ್ಯ ಅಲ್ಲ. ಅರಮನೆ ಪ್ರವೇಶ ಮಾಡಬೇಕಂತ ಆಸೆಯಾದಾಗ ದ್ಯೋತಕವಾಗಿ ಅದನ್ನ ತೋರಿಸಿದ್ರೆ ಮುಕ್ತ ಪ್ರವೇಶ. ನೀವು ಎಲ್ಲೆಲ್ಲಿದ್ರು ನಾವು ಅಲ್ಲಿ ಬರ್ಬಹುದು. ಎಲ್ಲೆಲ್ಲಿದ್ರು ಅಲ್ಲ. ನೀವ್ ಎಲ್ಲೆಲ್ಲಿ ಹೋಗಿ ಬರ್ತೀರಲ್ಲ, ನಾ ಹೋಗ್ತೀನಿ. ಎಲ್ಲಿಗೂ ಹೋಗ್ತೀಯ? ನಮಗೆ ಬಹುಮಾನ ಕೊಡ್ತಿರಲ್ರಿ, ಅದು ಒಂದು ಚೀಟಿ, ಅದು ಬೇಡ, ಇದನ್ನ ತೋರಿಸಿದ್ರೆ ಕೊಡ್ತಿರಲ್ಲ. ಇದನ್ನ ತೋರಿಸಿ ಇದನ್ನ ತೋರಿಸಿದ್ರೆ ಕೊಡ್ತಾರೆ. ಮತ್ತೆ ಅದನ್ನು ಕೊಟ್ರೆ ಇವತ್ತು ಸಿಗುವುದಿಲ್ಲ. ಯಾವ ಕಾರಣ? ಸರಿಯಾದ ಸಮಯಕ್ಕೆ ಬಂದು ವಿಷಯವನ್ನು ಮುಟ್ಟಿಸಿದ್ದಾರೆ. ವರ್ತಮಾನವನ್ನು ಅಣ್ಣ ಧರ್ಮಜನಿಗೆ ಮುಟ್ಟಿಸುವುದಕ್ಕಾಗಿ ನಡೀತಾ ನೋಡು. ಲಾಲಿಸಿಗೆ ಇದ್ದಿ ಹೊಸಗೆ ಅಣ್ಣ ದೇವ ಲಾಲಿಸಿಗೆ ಇದ್ದಿ ಹೊಸಗೆ ಅಣ್ಣ ದೇವ ಲಾಲಿಸಿಗೆ ಇದ್ದಿ ಹೊಸಗೆ ಅಣ್ಣ ದೇವ ಮನದೋಡ್ ಆಲಸ್ಯವ ಮಾಡಬೇಡ ಅಣ್ಣ ದೇವ ಮನದೋಡ್ ಆಲಸ್ಯವ ಮಾಡಬೇಡ ಅಣ್ಣ ದೇವ ಕುಲ ಗೌರವೇಂದ್ರ ನಿರವ ಅಣ್ಣ ದೇವ ಕುಲ ಗೌರವೇಂದ್ರ ನಿರವ ಅಣ್ಣ ದೇವ ಈಗ ಕೇಳಿದೇನ ಎಲ್ಲ ಬರಿಯ ಅಣ್ಣ ದೇವ ಲಾಲಿಸಿಗೆ ಇದ್ದಿ ಹೊಸಗೆ ಅಣ್ಣ ದೇವ ನಾವು ಮಾಡುವ ಮಾತನ್ನು ಪ್ರೀತಿಯಿಂದ ಆಲಿಸಬೇಕು, ಜೊತೆಗೆ ಪಾಲಿಸಬೇಕು. ಅಣ್ಣ, ಅರಿಯನ್ನ ಹುಡುಕುವುದಕ್ಕಾಗಿ ಅನೇಕರನ್ನ ನೇಮಿಸಿದವರು ನಾವು. ಹೌದು. ಈಗ ಬಂದ ವಿಷಯ ನಮ್ಮ ಶತ್ರುವಾದಂತ ಧೂರ್ತ ಸುಯಾಧನ ಎಲ್ಲಿದ್ದಾನೆ ಎನ್ನುವ ವಿಷಯ ನಮ್ಮ ಬೇಹಿನಾಳುಗಳು ಬಂದು ಮುಟ್ಟಿಸಿದರಣ್ಣ ನನಗೆ. ಎಲ್ಲಿದ್ದಾರಂತೆ? ಈ
ವಿಷಯವನ್ನು ಹೇಳುವುದಕ್ಕೆ ತೊಂದರೆ ಇಲ್ಲ. ಆದ್ರೆ ಈ ವಿಷಯವನ್ನು ಕೇಳುವಾಗ ನೀನು ಆಲಸ್ಯವನ್ನು ಮಾಡಬಾರದು. ಖಂಡಿತ ಇಲ್ಲ. ಕಾಯ ದಾಸೆಗಾಗಿ ಅವನು ತನ್ನ ದೇಹವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾವತ್ತೂ ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ವೈಶಂಪಾಯನ ಸರೋವರ, ಆ ಸರೋವರದ ಅಡಿಯಲ್ಲಿ ಮಲಗುವುದರ ಮುಖೇನವಾಗಿ ದೇಹವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾನೆ. ಇಷ್ಟು ಗೊತ್ತಾದ ಮೇಲೆ ನನ್ನಷ್ಟಕ್ಕೆ ಹೋಗಿ ಮುಗಿಸ್ತಾ ಇದ್ದೆ. ನಿನಗೊಂದು ವಿಷಯವನ್ನು ಮುಟ್ಟಿಸಿ ನಿನ್ನ ಆಜ್ಞೆಯನ್ನ ಪಡೆದು ಹೋಗಬೇಕೆನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ. ವೇಳ ಕಳೆಯಬೇಡ, ಆಲಸ್ಯ ಮಾಡಬೇಡ. ಧೂರ್ತ ಸುಯೋಧನನಾದ ನಮ್ಮೊರೆಯು ಹಸ್ತಿನಾವತಿಯ ಪೀಠವನ್ನು ಆರೋಹಣ ಮಾಡುವುದಕ್ಕೆ ಸರಿಯಾದ ಸಮಯ. ಹೊರಡುವ ಎಂದ ಮಾತ ಕೇಳು ಬೇಗ ಧರ್ಮರಾಯ, ಎಂದ ಮಾತ ಕೇಳು ಬೇಗ ಧರ್ಮರಾಯ. ಮುಕುಂದ ನಿನ್ನ ಬಳಿಗೆ ಬಂದ ಧರ್ಮರಾಯ. ನೀರಿನಲ್ಲಿ ಮುಳುಗಿದವರನ್ನು ಕೊಲ್ಲಬಹುದೋ ಕೊಲ್ಲಬಾರದೋ ಎನ್ನುವ ಹಾಗೆ ನಿರ್ಣಯಿಸಬೇಕಾದ್ರೆ ನಾವು ನಂಬಿಕೊಂಡದ್ದು ಶ್ರೀಕೃಷ್ಣ ಪರಮಾತ್ಮನನ್ನು. ಅವನ ನಿರ್ಣಯವೇ ನಮ್ಮ ನಿರ್ಣಯ. ಹೌದಾ? ಹೋಗೋಣ ಬನ್ನಿ. ಸ್ವಾಮಿ ಲಾಲಿಪುದು ಮಾತಾ, ಸ್ವಾಮಿ ಲಾಲಿಪುದು ಮಾತಾ ಲೋಕ ವಿಖ್ಯಾತ. ಸ್ವಾಮಿ ಲಾಲಿಪುದು ಮಾತಾ, ಸ್ವಾಮಿ ಲಾಲಿಪುದು ಮಾತಾ ಪ್ರೇಮ ಭಕ್ತ ಸುಪ್ರೀತ. ಕಾಮನಯ್ಯ ಮುಕುಂದ ಕೋಮಲಾಂಗ ಗೋವಿಂದ. ದುರುಳ ಗೌರವನೋರಂತೆ ದ್ವೈಪಾಯನ ಕೆರೆಯೋ ಮುಳುಗೀರ್ಪನಂತೆ. ದ್ವೈಪಾಯನ ಕೆರೆಯೋ ಮುಳುಗೀರ್ಪನಂತೆ. ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದವರು. ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದವರು. ಇರಿದು ಕೊಲ್ಲುವುದ್ಯಾವ ಪರಿಣಿತಿ ಇದು ಬಾ. ಸ್ವಾಮಿ ಲಾಲಿಪುದು ಮಾತ ಲೋಕ ವಿಖ್ಯಾತ. ಸ್ವಾಮಿ ಲಾಲಿಪುದು ಮಾತ. ನಮೋ ನಮಃ. ಶುಭವಾಗಲಿ, ಶ್ರೇಯಸ್ಸಾಗಲಿ. ಸ್ವಾಮಿ ಲಾಲಿಪುದು ಮಾತ. ಇಲ್ಲಿವರೆಗೆ ನಾವು ಹುಡುಕುತ್ತಿದ್ದಂತಹ ಕೌರವೇಶ್ವರ ಇರ ಎನ್ನುವುದು ಇಂದು ನಮಗೆ ತಿಳಿಯಿತು. ದ್ವೈಪಾಯನ ಸರೋವರದಲ್ಲಿ ಮುಳುಗಿಕೊಂಡಿದ್ದಾನೆ. ಹೌದಾ? ವಿಚಾರ ಭೀಮಸೇನ ಬಂದು ತಿಳಿಸಿದ. ನಮ್ಮ ಬೇಹಿನಾಳುಗಳು ಹೇಳಿ ವಿಚಾರ ತಿಳಿದ ಮೇಲೆ ಅಲ್ಲೂ ಹೋಗುವುದನ್ನು ಬಿಟ್ಟು ಇಲ್ಲಿ ಯಾಕೆ ಬಂದ್ರು? ಕಾರಣ ಉಂಟು. ಏನು? ರಣಕ್ಕೆ ಬೆನ್ನು ಕೊಟ್ಟವರನ್ನು, ಅಸ್ತ್ರಹೀನರನ್ನು, ನೀರಿನಲ್ಲಿ ಮುಳುಗಿದವರನ್ನು ಕೊಲ್ಲುವುದು ಧರ್ಮವಾಗಿದ್ದೇ ದೇವರು. ಅಂದ್ರೆ ನಿನ್ನ ಪಾಲಿಗೆ ಧರ್ಮ ಜಿಜ್ಞಾಸೆ ಎನ್ನುವುದು ಬಂತು. ನಿಜವಾಗಿ ಹೌದು. ಅದರ ಪರಿಹಾರಕ್ಕಾಗಿ ಇಲ್ಲಿವರೆಗಾಗಿ ನಿಮ್ಮಲ್ಲಿ ಬಂದದ್ದು. ಏನು ಹೇಳಂದ್ರಿ? ಕೇಳೋದ ಮಜಮೋ ಕೇಳೋದ ಮಜಮಾದ ನಾ ಬೇಳುವೆನೆ ಯಮಗಾದ. ನಾ ಬೇಳುವೆನೆ ಯಮಗಾದ. ಕೂಳರ ಮತಿಥಿ ಸುಶೀಲರ ಪಾಲಿಪಾಯು.
ಧರ್ಮದ ಹಾದಿಯಲ್ಲಿ ನಡೆದವ, ಧರ್ಮದ ಪ್ರತಿಮೂರ್ತಿ ಅಂತ ಅನಿಸಿಕೊಂಡವ, ಲೋಕದ ಉದ್ಧಾರಕ್ಕಾಗಿ ಅನುದಿನವೂ ಅನುನಿತ್ಯವೂ ಶ್ರಮಿಸುವವರು ಯಾರು ಅಂತ ಕೇಳಿದ್ರೆ ಪಾಂಡವರಲ್ಲದೆ ಮತ್ತೊಬ್ಬರಲ್ಲ. ಅಂತ ಸ್ಥಾನದಲ್ಲಿರುವಂತಹ ನೀನು ಇವತ್ತಿನ ದಿವಸ ನೀರಿನಲ್ಲಿ ಅಡಗಿ ಕುಳಿತವನನ್ನ ಹೋಗಿ ಇರಿದು ಕೊಲ್ಲುವುದು ನ್ಯಾಯವೇ ಅಂತ ಪ್ರಶ್ನೆ ಮಾಡ್ತಾರೆ. ಧರ್ಮವೇ? ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಉಂಟು. ನ್ಯಾಯವೇ? ಹೌದಪ್ಪ. ಕ್ಷತ್ರಿಯರ ಗುಣಧರ್ಮ ಏನು ಹೇಳ್ತದೆ? ದುಷ್ಟರನ್ನ ಶಿಕ್ಷಿಸಬೇಕು, ಶಿಷ್ಟರನ್ನ ಪರಿಪಾಲಿಸಬೇಕು ಅಂತ ಮಾತ್ರವಾದಂತ ಕಾರ್ಯಭಾರವನ್ನು ಹೊತ್ತವರು ನೀವು. ಇದುವರೆಗೆ ಆ ಕಾರ್ಯದಲ್ಲಿ ಎಲ್ಲಿಯೂ ಚ್ಯುತಿ ತಂದವರಲ್ಲ. ಇವತ್ತಿನ ದಿವಸ ನೀರಿನಲ್ಲಿ ಕುಳಿತಿರುವಂತಹ ಕೌರವನನ್ನ ಕೊಲ್ಲುವುದರ ಮೂಲಕವಾಗಿ ನಿಮ್ಮ ಕೀರ್ತಿಯ ಕಿರೀಟಕ್ಕೆ ಇನ್ನೊಂದು ಗರಿಯಾಗಿಸಿಕೊಳ್ಳಬೇಕೆನ್ನುವ ಹಾಗೆ ನಾನು ಎಣಿಸುವುದು. ಕೇವಲ ಇದು ನನ್ನೊಬ್ಬನ ಮಾತಲ್ಲ, ಲೋಕದಲ್ಲಿ ಎಲ್ಲವರು ಒಪ್ಪುವಂತಹ ಮಾತು. ಅಂತವನನ್ನ ಕೊಲ್ಲುವುದರ ಮೂಲಕವಾಗಿ ನಿಮ್ಮ ಕೀರ್ತಿಯನ್ನ ಪ್ರಪಂಚದಲ್ಲಿ ಪ್ರತಿಷ್ಠಾಪಿಸಿ ಅಂತ ಹೇಳುವುದು. ದೇವರೇ, ದುಷ್ಟ ಆತನನ್ನು ಕೊಲ್ಲಿ ಅಂತ ಹೇಳ್ತಿದ್ದೀರಿ. ಕೊಲ್ಲಬೇಕಾದ್ರಂತ ತಪ್ಪೇನು ಮಾಡಿದ್ದಾನೆ ಆತ? ಅಯ್ಯ, ಅವ ಮಾಡಿದ್ದು ಸರಿಯೇನು ಒಳ್ಳೇದೇನು ಅಂತ ಕೇಳಿದ್ರೆ ನಾವು ಹುಡುಕಬೇಕಿತ್ತು. ಅವ ಮಾಡಿರುವ ತಪ್ಪೇನು ಅಂತ ಪ್ರಶ್ನೆ ಮಾಡ್ತಿ ಅಂತ ಆದ್ರೆ ಅವನ ಜೀವನ ಚರಿತ್ರೆ ಹೇಳಿದ್ರೆ ಸಾಕು. ಒಂದು ಎರಡು ಹೇಳ. ಕಪಟದಿ ದ್ಯೂತವನಾಡಿ ಕಪಟದಿ ದ್ಯೂತವನಾಡಿ ಕಪಟದಿ ದ್ಯೂತವನಾಡಿ ಕಪಟದಿ ದ್ಯೂತವನಾಡಿ ದ್ಯೂತವನಾಡಿ ನಿಮ್ಮ ವಿಪಿನ ಕಟ್ಟಿದ ಕೋಡಿ, ನಿಮ್ಮ ವಿಪಿನ ಕಟ್ಟಿದ ಅಟ್ಟಿದ ಕೋಡಿ ದ್ರುಪದಗೆ ಸೀರೆಯ ಅಪಹರಿಸಿದ, ದ್ರುಪದಗೆ ಸೀರೆಯ ಅಪಹರಿಸಿದ, ಸೀರೆ ಅಪಹರಿಸಿದ ಕುರುಪಾನದ ಮತಿಸಿದೆ ನಿಪುಣ ನಿರ್ತ್ಯದೆ ಸಯ್ಯ, ಕುರುಪಾನದ ಮತಿಸಿ ನೀ ನಿಪುಣ ಎಂದೆ ನೀ ಸಯ್ಯ. ದ್ರುಪದಗೆ ಸೀರೆಯ ಅಪಹರಿಸಿದ ಕುರುಪಾನದ ಮತಿಸಿ ನಿಪುಣ ಎಂದೆ ನೀ ಸಯ್ಯ.
ಪ್ರಶ್ನೆ ಮಾಡ್ತೀನಿ, ಒಂದೋ ಎರಡೋ ಆಲೋಚನೆ ಮಾಡಿ ನೋಡು. ಇನ್ನೊಂದು ಸಂದರ್ಭ ವಿಷದ ಲಡ್ಡನ್ನ ಕೊಟ್ಟು ಭೀಮಸೇನನ್ನ ಕೊಲ್ಲುವ ಪ್ರಯತ್ನಕ್ಕೆ ಇಳಿಲಿಲ್ವ? ಹೆಚ್ಚೇಕೆ ಅರಗಿನಾಲಯವನ್ನು ನಿಮ್ಮಲ್ಲೆಲ್ಲ ಪ್ರವೇಶಿಸುವಂತೆ ಮಾಡಿ ಅರಗಿನಾಲಯಕ್ಕೆ ಬೆಂಕಿಯನ್ನು ಕೊಟ್ಟು ನಿಮ್ಮನ್ನು ದಹಿಸುವ ಪ್ರಯತ್ನವನ್ನು ಇಳಿದ. ಅದು ಪ್ರಯೋಜನ ಆಯ್ತಾ? ಭೀಮಸೇನ ನಿಮ್ಮೆಲ್ಲವರನ್ನು ಹೊತ್ತೊಯ್ದ. ಆ ನಂತರದಲ್ಲಿ ನಿಮಗೆ ಸೇರಬೇಕಾದಂತ ಸ್ಥಳವನ್ನು ನಿಮಗೆ ಕೊಡುವ ಬದಲಾಗಿ ಕಪಟತನದಲ್ಲಿ ಜೂತವನ್ನ ಆಡಿ ನಿಮ್ಮೆಲ್ಲವರನ್ನ ಕಾಡಿಗಟ್ಟುವುದಕ್ಕೆ ಹೇತುವಾಗಿ ನಿಂತ. ಇಷ್ಟೇ ಸಾಕ? ಆಲೋಚನೆ ಮಾಡು. ಮನಸ್ಸಿಗೆ ಬಹಳ ನೋವಾಗುವಂತ ವಿಚಾರ ಇದು. ತುಂಬಿದಂತಹ ಸಭೆಯಲ್ಲಿ ನಿಮ್ಮ ಇವರ ಮಡದಿಯಾದಂತಹ ಪಾಂಚಾಲಿಯನ್ನ ಕರೆಸಿ ತಮ್ಮ ದುಶ್ಯಾಸನ ಮೂಲಕವಾಗಿ ಅವಳ ಸೀರೆಯನ್ನು ಸುಲಿಸುವುದಕ್ಕಾಗಿ ಮನ ಮಾಡಿಬಿಟ್ಟ. ಧರ್ಮಶ್ರೇಷ್ಠ, ಪ್ರಪಂಚದಲ್ಲಿ ಆತತಾಯರ ವರ್ಗದವರು ಅಂತಿರ್ತಾರೆ. ಅವರು ಯಾರ್ಯಾರು? ಉಣ್ಣುವ ಅನ್ನಕ್ಕೆ ವಿಷಯಿಕ್ಕುವವರನ್ನ, ಪರರ ಸೊತ್ತನ್ನ ಕಬಳಿಸುವವರನ್ನ, ಮನೆಗೆ ಕಿಚ್ಚನ್ನೊತ್ತಿಸುವವರನ್ನ, ಜೊತೆಯಲ್ಲಿ ಮಾನವೀಯ ಮಾನಾಪಹಾರಕ್ಕೆ ಮುಂದಾಗುವವರನ್ನ ಆತತಾಯರ ವರ್ಗಕ್ಕೆ ಸೇರಿಸಲಾಗ್ತದೆ. ಇದಿಷ್ಟರಲ್ಲಿ ಒಂದಾದ್ರೂ ಬಿಟ್ಟಿದ್ದ ನಾವ? ಇದೆಲ್ಲವನ್ನ ಮಾಡಿದ ಮಾತ ಅಂಥ ಖೂಳನ ಮತಿಸಿ ನೀವು ಸುಶೀಲರಾಗಬೇಕು. ಮಾಡುವಂತ ಕಾರ್ಯ ಎನ್ನುವುದು ಪ್ರಪಂಚಕ್ಕೆ ಆದರ್ಶಮಯವಾಗಿ ಪಾಠವಾಗಿ ಎಲ್ಲರಿಗೂ ಅರ್ಥ ಆಗಬೇಕು. ನೀನು ಮಾಡಿಸುವಂತ ಕಾರ್ಯ ಕೇವಲ ನಿಮ್ಮ ಸ್ವಾರ್ಥಕ್ಕಲ್ಲದೆ ಲೋಕದ ಒಳಿತಿಗಾಗಿ ಮಾಡುವ ಕಾರ್ಯ ಅದಾಗಿರ್ಬೇಕು. ಅಂತ ಕಾರ್ಯದಲ್ಲಿ ನೀನು ಮನಗಂಡದ್ದೇ ಹೌದು ಅಂತಾದ್ರೆ ನೀನೊಬ್ಬ ಶೀಲವಂತ ಎನ್ನುವ ಹಾಗೆ ಪ್ರಪಂಚ ಒಪ್ಪುತ್ತದೆ. ಇಷ್ಟೆಲ್ಲ ತಪ್ಪಿನ ಸರಮಾಲೆಗಳನ್ನ ತನ್ನ ಕೊರಳಲ್ಲಿ ಇರಿಸಿಕೊಂಡಿರುವಂತ ಕೌರವನನ್ನು ಕೊಲ್ಲುವುದೇ ಸೂಕ್ತ. ಇದು ಎರಡು ಪ್ರಶ್ನೆ ಮಾತ್ರ ಆಯ್ತು, ಇನ್ನೊಂದು ಪ್ರಶ್ನೆ ಉಂಟು. ಇನ್ನೂ ಉಂಟಾ? ಹೌದೌದು, ಅವ ಎಷ್ಟೇ ತಪ್ಪು ಮಾಡಿದ್ರು ನಮ್ಮ ಬಂಧು ಅಲ್ವಾ ಅವ? ಇದು ಬೇಕಿತ್ತು. ಯಾಕೆ ಗೊತ್ತಾ? ಇಷ್ಟರವರೆಗಾಗಿ ನಿಮ್ಮ ಜೀವನದಲ್ಲಿ ಏನಾಯ್ತು ಎನ್ನುವುದನ್ನು ನಾನು ಹೇಳಿದೆ. ಇನ್ನು ಮುಂದೆ ಹಾಗಲ್ಲ, ನನ್ನ ಜೀವನದ ಕಥೆಯು ಸ್ವಲ್ಪ ಹೇಳಬೇಕು. ಹೌದಪ್ಪ. ಇನ್ನೊಂದು ಸಂದರ್ಭ, ನನ್ನ ಮಾವನಾದಂತ ಕಂಸ ಮಥುರಾನಾಥನಾಗಿ ತಾನಾಗಿ ಮೆರೆದು ಯದು ಪರಿವಾರಕ್ಕೆ ಅವ ಕೊಟ್ಟಂತ ಹಿಂಸೆ ಏನೆನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ಸೋದರ ಮಾವ ತಂದೆಗೆ ಸಮಾನ ಎನ್ನುವಂತ ಮಾತು. ಅಂತಹ ಸ್ಥಾನದಲ್ಲಿರ್ತಕ್ಕಂಥ ಮಾವ ಕಂಸನನ್ನ ಕೊಂದ ಯಾಕೆ? ದೌಷ್ಟ್ಯವನ್ನು ನಿಗ್ರಹಿಸುವುದಕ್ಕಾಗಿ, ದುರುಳರ ವಧೆ ಆಗಬೇಕೆನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ. ಅವ ಸೋದರ ಮಾವ ನನಗೆ. ಇವ ಎಷ್ಟಾದ್ರೂ ನಿಮ್ಮ ದಾಯಾದಿ ಅಲ್ಲ. ಮತ್ತೆ ಈ ಜಗಳವನ್ನ ಗಂಟಿಕೊಂಡವರು ನೀವು. ಆತನೇ ತನ್ನ ಎದುರಿಗೆ ನಿಂತು ಆಡಿರುವಂತ ಮಾತಲ್ವ. ನಾನು ಆಡಿದ ಮಾತಿಗಾಗಿ ಮುನ್ನಡೆಯುವ ಅಂತ ರಣವೀಳ್ಯವನ್ನ ಕೊಡುವ ಸಂದರ್ಭದಲ್ಲಿ ಹೋರಾಟ ಕಣದಲ್ಲಿ ಕಂಡುಕೊಳ್ಳುತ್ತೇನೆ. ಇವತ್ತು ಹೋರಾಟ ಕಣದಲ್ಲಿ ಕಂಡದ್ದೇನನ್ನ? ಏನು ಇಲ್ಲ ಅಲ್ವೋ? ಅದು ಆಗಬಾರದು ಅಂತಾದ್ರೆ ನೀವಾಡಿದ ಮಾತನ್ನ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದೀರಿ. ಅವಾಡಿದ ಮಾತು ಹಾಳಾಗಬಾರದು, ಚಂದ್ರವಂಶದ ಕೀರ್ತಿ ಎನ್ನುವುದು ನಶಿಸಬಾರದು ಎನ್ನುವ ಸಲುವಾಗಿ ಅವನಲ್ಲಿ ಹೋರಾಟ ಮಾಡುವುದೇ ಸಿದ್ಧ ಬದ್ಧ ಅನ್ನುವುದನ್ನ ತೀರ್ಮಾನ. ಮತ್ತೆ ಎಲ್ಲಿಯಾದ್ರೂ ಪ್ರಪಂಚದಲ್ಲಿ ಯಾರಾದ್ರೂ ನಿನ್ನನ್ನು ಪ್ರಶ್ನಿಸ್ತಾರೆ ಎನ್ನುವಂತ ಶಂಕೆ ಮನದ ಮೂಲೆಯಲ್ಲುಂಟು ಅಂತಾದ್ರೆ ನಾಳೆ ದಿವಸ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡುವುದಕ್ಕೆ ಕೃಷ್ಣ ಇದ್ದಾನೆ ಅಂತ ನನ್ನತ್ತ ಬೆರಳು ತೋರಿಸು. ಯಾರು ಬಂದು ಪ್ರಶ್ನೆ ಕೇಳಿದ್ರು ಉತ್ತರ ನಾ ಕೊಡ್ತೇನೆ. ಸಮಯ ಆಯ್ತು, ಹೋಗುವ ಈಗ. ಒಮ್ಮೆಲೆ ನದಿಗೆ ಧುಮುಕುವುದಾ? ನೀನು ಅವಸರ ಮಾಡೋದು ಬೇಡ. ಎಷ್ಟೇ ಗಡಿಬಿಡಿ ಆಗ್ಲಿ, ಎಷ್ಟೇ ತಡ ಆಗ್ಲಿ, ಆ ಕೌರವನ ಕೊಲ್ಲುವುದಕ್ಕಿರುವ ಅವಕಾಶ ನಿನಗೆ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಅವಕಾಶ ನನಗೆ ಇದ್ದ ಮೇಲೆ ಬೇಗ ಕೊಂದ್ರೆ ಒಳ್ಳೇದಲ್ವಾ? ಅಲ್ಲ, ಬೇಗ ಕೊಲ್ಲುವುದು ಪ್ರಧಾನ ಅಲ್ಲ, ಹ್ಯಾಕ್ ಕೊಲ್ಲಬೇಕು ಹಾಕೊಂಡ್ರೆ ಮಾತ್ರ ಅಲ್ವಾ? ಹೋಗಿ ಹಾರಿಕೊಳ್ತೇವೆ. ಪುಣ್ಯಾತ್ಮ, ನೀ ಹಾರಿದ್ರೆ ಪರಿಣಾಮ ಏನಾಗ್ತದೆ? ಮೊದಲಾಗಿ ನೀರಿಗಿಳಿದ ಹೌದಾ? ಹೌದು. ಸುಸಜ್ಜಿತವಾದಂತ ಸ್ಥಳವನ್ನು ನೋಡಿ ಅವನು ಕುಳಿತುಕೊಂಡಿದ್ದಾನೆ. ನೀ ಗಡಿಬಿಡಿ ಬಂದು ನೀರಿಗೆ ಹಾರದೆ ಅಂತಾದ್ರೆ ಒಳಗೋದಂತ ನಿನಗ್ ಪರಿಸ್ಥಿತಿ ಏನು? ಅಲ್ಲಿದ್ದವನ ಪರಿಸ್ಥಿತಿ ಏನು? ಮೇಲಿದ್ದವ್ರು ನಾವೇ ಅಂತ ಮಾಡುದು. ಹಾಗಾದ್ರೆ ಏನು ಮಾಡು? ಅವ ಇಲ್ಲಿಗೆ ಬರಬೇಕು. ಬರಬೇಕಾದ್ರೆ ಕರಿಬೇಕು. ಕರೆಯೋದು ಅಂತ ಹೇಳಿದ್ರೆ ಮತ್ತೆ ಯಾರ್ಯಾರು ಮತ್ತೆ ಆಲೋಚನೆ ಮಾಡೋದು ಬೇಡ. ಅವರಲ್ಲಿ ಹಿರಿಯ ಆತ, ನಮ್ಮಲ್ಲಿ ಹಿರಿಯ ಈತ. ಅವರವರಲ್ಲಿ ಅಣ್ಣ ಅವ ಅಲ್ವಾ? ನಮ್ಮಲ್ಲಿ ಇವ ಅಣ್ಣ. ಅದಕ್ಕಾಗಿ ಆ ಹಿರಿಯನನ್ನು ಈ ಹಿರಿಯನೇ ಕರೀಬೇಕು. ಕೇಳು ಕೌರವ ಪುತ್ರ, ಕೇಳು ಕೌರವ ಪುತ್ರ, ಮಿತ್ರಾದಿ ಬಾಂಧವ ಜಾನವ ದಿಕ್ಕಿ ಸಂಗರದಿ ಬೀಳಲು ಬಹುದೇನಿ ಈ ಸರೋವರಗಳು ಏಳಿದ್ದ ಬಾರಯ್ಯ ಮುದದಿಯೇ. ಜಲಚರ
ಕುಳಿತಿದ್ದೀಯಲ್ಲ, ಇದು ಸರಿಯಲ್ಲ. ನಮ್ಮ ವಂಶದವರಿಗೆ ಕೇಡು ಬಂದಿತ್ತು. ಎದ್ದು ಬಾ, ಧರ್ಮರಾಜ ಕರೆಯುತ್ತಿದ್ದಾನೆ. ಬಂದ ಬಾ, ಬಾ. ಬಂದ ಬರುವುದಿಲ್ಲ, ಆಗಲ್ಲ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನೀವು ಕರೆದದ್ದು ಹೇಗಾಯ್ತು? ಅವನು ಒಂದ್ ಜಾತಿ ಜೋಗುಳ ಆಡ್ದಾಗ ಆಯ್ತು. ಹೌದು, ಅವ ಅಧರ್ಮಕ್ರಾಯ ಇವ ಧರ್ಮಣ್ಣ ಅಲ್ವಾ? ಇವನು ಧರ್ಮದ ಮಾತು ಧರ್ಮಕ್ಕೆ ಹೋಯ್ತು ಬಿಟ್ರೆ ಪ್ರಯೋಜನ ಆಗ್ಲಿಲ್ಲ. ಹಾಗಂತ ಸ್ವಾಗತ ಭಾಷಣ ಒಳ್ಳೇದಾಗಿದೆ. ಒಳ್ಳೆ ಭಾಷಣ ಒಳ್ಳೇದು ಮಾಡಿದ್ದಾರೆ ಅಲ್ವಾ? ಭಾಷಣ ಇವತ್ತು ಬೇಗ ಮುಗಿದಿದ್ರೆ ಒಳ್ಳೇದಾಗ್ತಿತ್ತು. ಮತ್ಯಾರು ಮತ್ತಾರಿದ್ದಾರೆ? ಮೂರು ಲೋಕದ ಗಂಡು ಬಿದ್ದಿಯೊಳಗೆ ನೀನು ಹೊಂದಿದ್ದು ಗೌರವೇಶ್ವರ ರಣಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿದೆಯಲ್ಲ. ಮೂರು ಲೋಕದ ಗಂಡು ವೀರ ಭಾರತ ನಾ ಬಂದೇನೆ. ಮೇಲೆ ಬಾ ಅಂತ, ಮೇಲೆ ಬಾ. ಬರ್ಲಿಲ್ವಾ? ಬಂದ ನಾ ಬಂದು ಅಂತ ಯೋಚನೆ ಮಾಡಿದ್ರು, ಎಲ್ಲ ಬರುವುದಿಲ್ಲ. ಬರ್ಲಿಲ್ಲ. ಆದ್ರೆ ಇವ್ ಕರೆದದ್ದು ಒಂದ್ ಜಾತಿ ಬಿಸಿ ಆಯ್ತು. ಬಿಸಿ ಆಗಿದೆ ಅಲ್ವಾ? ಆದ್ರೆ ಆ ಬಿಸಿ ಅವನಿಗೆ ಸಾಗ್ಲಾಗಿಲ್ಲ. ಹಾ, ಯಾಕೆ? ಇನ್ನೂ ಹೆಚ್ಚು ಬಿಸಿ ಆಗುದಿದ್ರೆ ಮತ್ತಿದ್ದಾರಲ್ಲ, ನಮ್ಮಲ್ಲಿ ಯಾರಿದ್ದಾರೆ? ಮರೆತು ಸುಯೋಧನ, ಪಾಂಡವರಿಗೆ ಹೆದರಿ ನೀರಿನಲ್ಲಿ ಅಡುಗೆ ಕುಳಿತಿದ್ದೀಯೋ? ಇದು ಪಂಚ ಪಾಂಡವರಲ್ಲಿ ಒಬ್ಬನಾದಂತ ನಕುಲ ಕರೀತಾ ಇದ್ದೇನೆ. ಬಾರ ಮೇಲೆ. ಅವ ಬರ್ತಾನೆ ಅಂತ ಯೋಚನೆ ಮಾಡಿದ್ದು. ಇಲ್ಲಿ ಸ್ವಲ್ಪ ಪ್ರಚಾರದಲ್ಲಿ ಇದ್ದದ್ದು ಇವ್ರೆ. ಇವ್ರು ಕರೆದಾಗ ಅವ ಬರಲೇಬೇಕಿತ್ತು, ಆದ್ರೆ ಅವ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಮತ್ತೆ ಉಳಿದವರಿಗೆ ಅವಕಾಶ ಕಡಿಮೆ ಆಗ್ತದೆ ಅಂತ ಬರ್ಲಿಲ್ಲ. ಅದಕ್ಕೂ ಇರಬಹುದು. ಮತ್ತೊಬ್ಬ ಇದ್ದಾನೆ ನೋಡು. ಒಡೆತನ ಸಕಲ ಮಹಿಳೆಯರನ್ನು ಬಿಟ್ಟು ಒಡೆತನ ಸಕಲ ಮಹೀತನವನ್ನು ಬಿಟ್ಟು ಅಡಗಿದುದು ಚಿತ್ತವಾಯ್ತು. ಅರಿಸ್ತಾನೆ ಅರಿಸ್ತಂತ ಅರಿಸ್ತಾನೆ. ಒಡೆತನ ಸಕಲ ಮಹೀತನವನ್ನು ಬಿಟ್ಟು ಅಡಗಿದುದು ವಿಚಿತ್ರವಾಯ್ತು. ಎಲ್ಲ ಕೌರವ, ಈ ಹಿಂದಿನಿಂದಲೂ ನಮ್ಮ ಮೇಲೆ ಬಾಲ್ಯದಿಂದಲೂ ದ್ವೇಷವನ್ನು ಸಾಧಿಸಿಕೊಂಡವನು ಬಂದವನು ನೀನು. ಆದ್ರೆ ಇಂದು ಆ ದ್ವೇಷ, ರೋಷ, ಆವೇಶ ಎಲ್ಲ ನದಿಯೊಳಗೆ ನಿನ್ನೊಂದಿಗೆ ಸೇರಿದೆ. ಅದಾಗಬಾರ್ದು. ನೀ ಹಿಂದೆ ಕೃಷ್ಣನು ಸಂಧಾನಕ್ಕೆ ಹೋದಾಗ ಹೇಳಿದ ಮಾತಾದ್ರೂ ಏನು ನೀನು? ನಿನಗೆ ನೆಲಕ್ಕಾಗಿ ಹೋರಾಟ ಅಲ್ಲ, ಛಲಕ್ಕಾಗಿ ಹೋರಾಟ ಎನ್ನುವ ಹಾಗೆ. ಆ ಛಲ ಎಲ್ಲ ಎಲ್ಲಿ ಹೋಯ್ತಾ? ಬಾರ, ಸಹದೇವ ಕರಿತಿದ್ದೇನೆ, ಬಾ ಹೋರಾಟ ಮಾಡುವ. ಈಗ ಮಾತು ಬಹಳ ಒಳ್ಳೆದಾಡಿದ್ದಾನೆ. ಈಗ ಬಿಸಿ ಹೆಚ್ಚಾಯ್ತು. ಯಾಕೆ ಹೇಳು? ಹೌದು, ಅವು ತಿರುಗದ್ದು ಮೇಲೆ ಏನು ನೀರಿನ ಅಲೆಗಳು ಒಂದ್ರ ಮೇಲೆ ಒಂದು ಅಪ್ಪಳಿಸ್ತಾ ಉಂಟು. ಹೌದು ಅಲ್ವೋ? ಅದರಲ್ಲೇ ಕೊಚ್ಚಿ ಮೇಲೆ ಬರ್ತಾನೆ ನಾವಾಗಿ ಯೋಚನೆ ಮಾಡಿದ್ದು. ಅವ ಬೆಚ್ಚಗೆ ಕೂತಿದ್ದಾನೆ ಅಲ್ವೋ? ಅವ ಮೇಲೆ ಬರ್ಲಿಲ್ಲ. ಯಾಕೆ? ಅವನಿಗೆ ನನ್ನ ಮೇಲೆ ಒಂದು ಕಣ್ಣು ಉಂಟ. ಹೌದಾ? ಸಂಧಾನಕ್ಕೆ ಹೋದವ ನೋಡು. ಅದಕ್ಕಾಗಿ ನಾನೇ ಕರಿಬೇಕು ಅಂತ ಉಂಟ ಏನು? ನಿಮ್ಮ ಮೇಲೂ ಕಣ್ಣುಂಟು, ನಿಮ್ಮ ಅಪ್ಪನ ಮೇಲೂ ಕಣ್ಣಿದ್ದಿತ್ತು. ಏನೋ ಯಾರ್ಯಾರ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ನಂಗೆ ಗೊತ್ತಾಗಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ನನ್ನ ಮೇಲೆ ಇದ್ದದಂತೂ ಸುಳ್ಳಲ್ಲ. ಸರಿ, ಒಂದು ಪ್ರಯತ್ನ ಮಾಡುವ. ಓ ಭಾವ, ಎಲ್ಲವೋ ಬಂಡರ ಭಾವ, ಎಲ್ಲವೋ ಬಂಡರ ಭಾವ, ಷಂಡರ ತಿಲಕ, ಬಂಡರ ಭಾವ ಷಂಡರ ತಿಲಕ, ಇಳೆಯುಳು ಹೇಡಿಗಳೊಡೆಯ, ಇಳೆಯೋಳು ಹೇಡಿಗಳ ಒಡೆಯೋ.
ಅಡಿಗೈದು ಮಾರಿತು ಕಿಡುಕರ ಕುಲಶಿರು ಮಣಿಯೇ ಕೇಳಯ್ಯ ಕೆಲವು ಭಂಡರ ಭಾವ ಷಂಡರ ಕುಲ ತಿಲಕ ಭಾವ ಇಳೆಯೋಳು ಹೇಳಿಗಳು ಮಾಡಯ್ಯ ಭಾವ ಭಾವ ಯಾರಿಗೆಲ್ಲ ಸೇರಿಸಿ ಬೈತಾ ಇದ್ದೀರಿ ನೀವು? ನೀ ಯಾರ್ಯಾರಿಗಂತ ತಿಳ್ಕೊಂಡೆ? ಎಲ್ಲವೋ ಭಂಡರ ಭಾವ ಎನ್ನುವಾಗ ಹೇಳಿದ್ದೀರಿ. ಹೌದು, ನಮ್ಮಲ್ಲೂ ಪಾಪ ಭಾವವಾಗಿಸಿಕೊಂಡವರಿದ್ದಾರೆ ಕೆಲವರು. ಇದು ನಮ್ಮವರಿದ್ದವರಿಗೂ ಸೇರಿಸಿ ಹೇಳಿದ್ದ, ಅವನ ಕಡೆಯವರಿಗೆ ಮಾತ್ರ ಹೇಳಿದ್ದ. ಓ, ಈಗ ನಿನಗೆ ಜಿಜ್ಞಾಸೆ? ಹೌದು. ನೋಡೋದೇ ಹೌದಾ? ಜಿಜ್ಞಾಸೆ ಯಾರಿಗೆ ಎಷ್ಟೊತ್ತಿಗೆ ಹೇಗೆ ಬರ್ತದೆ ಅಂತ ಹೇಳಿ ಹೇಳಲಿಕ್ಕ ಅವನಿಗೆ ಇಂಥ ಸಮಯದಲ್ಲಿ ಜಿಜ್ಞಾಸೆ ಬರುವುದೇ ಇಲ್ಲ ಅವನಿಗೆ, ಅಲ್ವಾ? ಅವ್ ಪ್ರಾರಂಭದಲ್ಲೇ ಬಂತು, ನಿನ್ ಕೊನೆ ಹಂತದಲ್ಲಿ ಬಂತಲ್ಲ ಅಂತ ನಮಗೆ ಎಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಗೊಂದಲ ಇಟ್ಕೊಳ್ಳೋದು ಬೇಡ. ಎಲ್ಲವೋ ಭಂಡರ ಭಾವ. ನಾ ನಿಮಗೂ ಭಾವ, ಅವನಿಗೂ ಭಾವ. ಹಾಗಿದ್ರೆ ಅವನಿಗೊಬ್ಬ ಭಾವ ಇದ್ದಾನೆ, ಗೊತ್ತುಂಟಾ? ಯಾರೋ? ಜಯದ್ರಥ ಭಂಡ ಅಲ್ವಾ? ತನ್ನ ತಂಗಿಯಾದಂತ ದುಶ್ಶಲೆಯನ್ನು ಕೊಟ್ಟು ಮದುವೆ ಮಾಡಿದಿ. ಆ ನಂತರ ತನ್ನ ಸ್ವಂತ ಮನೆ ಆಸ್ತಿ ಇದ್ರೂ ಸಹ ಮಾವನಲ್ಲೇ ಬಂದು ಬಿಡಾರ ಮಾಡ್ದ. ಸರಿ ಕೇಳ್ಕೋ, ಯಾರು ಸ್ವಂತ ಮನೆ ಆಸ್ತಿ ಎಲ್ಲವೂ ಇದ್ರು ಯಾರು ಬಂದು ಮಾವನ ಮೇಲೆ ಬಿಡಾರ ಮಾಡ್ತಾರೋ ಅಂತವರನ್ನ ಬಂಡರ ಸಾಲಿಗೆ ಸೇರಿಸಲಾಗ್ತದೆ. ಹೌದಾ? ಅಂತ ಬಂಡನಿಗೆ ಇವ ಭಾವ. ಹಾಗಂತ ಈ ಒಳಿ ಸಂತಾನ ಅದು ಬಿಟ್ಟು ಹೇಳಿದ್ದ, ಅದು ಬಿಟ್ಟು ಹೇಳ್ಬೇಕು. ಅದು ಮತ್ತೆ ಗೊಂದಲಾಗಬಾರ್ದು ಅಂತ. ಅದು ಬಿಟ್ಟು ಹೇಳದೇ ಇದ್ರೆ ನಿನಗೂ ಅಪಾಯ ಉಂಟು ಅಲ್ವಾ? ಹೌದು. ಹಾಗೆ ಅಂತ ಬಂಡನಿಗೆ ಇವ ಭಾವ. ಇನ್ನು ಷಂಡರ ಕುಲ ತಿಲಕ. ಷಂಡರು? ಹೌದಪ್ಪ. ಯಾರು? ಇನ್ನೊಂದು ಸಂದರ್ಭದಲ್ಲಿ ನೆನಪು ಮಾಡಿಕೊ ನೀನು. ಚಿತ್ರಸೇನ ಎನ್ನುವಂತ ಗಂಧರ್ವ ಇವನನ್ನ ಹೆಡೆಮುರಿ ಕಟ್ಟಿ ಒಯ್ಯುತ್ತಿರುವಂತಹ ಸಂದರ್ಭ. ಇವನ ಸುತ್ತಮುತ್ತ ಇದ್ದಂತ ದುಶ್ಯಾಸನನು, ಕರ್ಣನು, ಮತ್ತೆ ಇವನ ಮಾವ ಶಕುನಿ. ಹೌದು. ಉಳಿದವರು ಎಲ್ಲವರು ವಿಕರ್ಣನ ರಥ ಏರಿ ಓಡಿ ಮಾಡಿದವರು. ಆಗ ಹೋಗಿ ಬಿಡಿಸಿ ತಂದವ ನಮ್ಮ ಭಾವನಾದಂತ ಪಾರ್ಥ. ಹೌದು. ಇವನ ಸುತ್ತಮುತ್ತ ಇರುವವರೆಲ್ಲ ಷಂಡರು. ಅವ ಷಂಡರಿಗೆ ಇವ ಒಡೆಯ. ಇಳೆಯೋಳು ಹೇಡಿಗಳು ಒಡೆಯ. ಪವಿತ್ರವಾದಂತ ಚಂದ್ರವಂಶದ ಪೀಠವನ್ನ ಏರಿ ಪ್ರಪಂಚ ಮುಖಕ್ಕೆ ಆದರ್ಶ ವ್ಯಕ್ತಿಯಾಗಿ ಬದುಕಬೇಕಿದ್ದಂತ ಈತ ಇವತ್ತು ಈಗ ಲೋಕಮುಖಕ್ಕೆ ಕೊಟ್ಟಂತ ಪಾಠ ಏನು? ಆಡಿದ ಮಾತನ್ನು ಉಳಿಸಿಕೊಳ್ಳಿಕ್ಕಾಗದೆ ಹೋದ ಮೇಲೆ ನೀರನ್ನು ಅಥವಾ ಶಸ್ತ್ರವನ್ನು ತ್ಯಜಿಸಿ ನಾವು ನೀರನ್ನು ಆಶ್ರಯಿಸಬೇಕೆನ್ನುವ ಪಾಠವನ್ನು ಮಾಡ್ತಾ ಇದ್ದಾರೆ. ಇವ ಹೇಡಿ ಅಲ್ಲದೆ ಮತ್ತಿನ್ಯಾರು? ಹೌದು, ವೀರರಿಗೆ ಇವ ಆದರ್ಶ ವ್ಯಕ್ತಿ ಅಲ್ಲ. ಅಲ್ಲ. ಅಂತ ಷಂಡರಿಗೂ ಅಂತ ಹೇಡಿಗಳಿಗೂ ಇವ ಒಡೆ. ಪರಿಹಾರ ಆಯ್ತಾ? ಪರಿಹಾರ ಆಯ್ತು. ಒಂದು ಎರಡು ಮಾತಾಡ್ಕರಿ, ಬೇಗ ಮಾಡು. ಇನ್ನ ಸಂಧಾನಕ್ಕೆಂದು ಬಂದಾಗ ನೀನೇ ಆಡಿರುವಂತ ಮಾತು, ಪಾಂಡವರು ಎನ್ನ ಹಾಗೆ ಅಲ್ಲ ನೀನಗಡು ಎನಗೆನ್ನುವ ಹಾಗೆ ನನ್ನ ಮೇಲೆ ಬೆರೆಟ್ಟು ತೋರಿಸಿದವ ನೀನು. ನಿನ್ನಲ್ಲಿ ಸಾಮರ್ಥ್ಯ ಇದ್ರೆ ಏನ್ ಹೇಳ್ದೆ? ಒಟ್ಟಿರಲ್ಲ ಈ ಚೋರನ ನನ್ನ ಕರ ಕಟ್ತಿಯಲ್ಲ, ಬಾ ಇವತ್ತು ನಿನ್ನಲ್ಲಿ ಕಟ್ಟಿಸಿಕೊಳ್ಳುವುದಕ್ಕೆ ಸಿದ್ಧ ಇದ್ದಾರೆ. ಬರ್ಲಿಲ್ಲ, ನಾ ಗಟ್ಟಿ ಕರೆದ ಮತ್ತೆ ಇವತ್ತು. ಇಲ್ಲ ಇಲ್ಲ, ನೀವು ಎಷ್ಟೇ ಗಟ್ಟಿ ಕರೆದ್ರು ಆ ಸ್ವರ ಎನ್ನುವುದು ಒಂದು 4 ಮಂದಿ ಹೆಣ್ಣು ಮಕ್ಕಳಿಗೆ ಮುಟ್ಟುವುದು ಬಿಟ್ರೆ ಗಂಡು ಮಕ್ಕಳಿಗೆ ಮುಟ್ಟುವುದಿಲ್ಲ. ಈಗ ನೀವು ಹೀಗೆ ಕರೆದಾಗ ಎಲ್ಲಿಯಾದ್ರೂ ಒಂದು 4 ಮಂದಿ ಗೋಪಿಕಾ ಸ್ತ್ರೀಯರು ಬರಬಹುದು ಬಿಟ್ರೆ ಗೋಪಾಲನನ್ನ ಕಟ್ಟೆಯಿಂದ ಕೌರವ ಬರುವುದಕ್ಕೆ ಸಾಧ್ಯ ಇಲ್ಲ. ಇದು ಬೆಣ್ಣೆ ತಿಂದ ಬಾಯಿ. ಬೆಣ್ಣೆ ತಿಂದ ಬಾಯಿಂದ ಇನ್ನೊಬ್ಬರಿಗೆ ಬಿಸಿ ಆಗುವಷ್ಟು ಕಠೋರ ನುಡಿಯನ್ನು ಆಡುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಠೋರ ನುಡಿ ಬರಬೇಕು ಅಂತಾದ್ರೆ ಕಠಿಣವಾದಂತ ನೋವನ್ನು ಅನುಭವಿಸಿದವನೇ ಕರಿಬೇಕು. ಇಡಿಂಬೆ ಸಹವಾಸ ಮಾಡಿ ನೀನೇ ಕರೆದ್ರು ಒಳ್ಳೇದು. ಮತ್ತು ಒಳಸುತ್ತಿನ ಮಾತೇ ಆಡಿದೀಯ ಅಲ್ಲ, ಅಂತ ಸಂಘವೂ ಉಂಟು ಅಂತ. ಹಾಗಾಗಬೇಕಾದ್ರೂ ಅಷ್ಟು ಕಠೋರ ಮನಸ್ಥಿತಿ. ರಕ್ಕಸಿಯನ್ನು ಮದುವೆ ಆಗಬೇಕಾದ್ರೂ ಕಾರಣ ಇವನೇ ಅಲ್ವಾ? ಮತ್ತೆ ಹಾಗಾಗಿ ನಾನೇ ಕರಿತೇನೆ. ಹಳೇದೆಲ್ಲ ನೆನಪು ಮಾಡ್ಕೊ ಕರಿ. ಕರವ ಬಗ್ಗೆ ಹಾಗೆ ಕರೆದು ಜಗದು ನಿಂತೆದ್ದ ಕಳವಿನ ಜೂಜಾಡುವ ಕಳವಿನ 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 ಜೂಜಾಡುವ ಬಾರೈ 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 ಸಲಿಲದೊಳೆತಗೆ ಸುಮ್ಮನೆ ಮುಳುಗಿದೆ ಸಲಿಲದೊಳೆತಗೆ
ಛೀ! ಫು! ನೃಪಕುಲ ಕುಳ್ಳಿ! ಸುಯೋಧನ, ನೃಪರಲ್ಲಿ ಶ್ರೇಷ್ಠನಾಗಬೇಕಾದವನು ನೀನು. ಆದರೆ ನೃಪರಲ್ಲಿ ನಿನ್ನಂತ ಕುಣ್ಣಿ ಬುದ್ಧಿ ಇದ್ದವ ಮತ್ತೊಬ್ಬ ದೊರೆ ಇರುವುದಕ್ಕೆ ಸಾಧ್ಯ ಇಲ್ಲ. ಕುಣ್ಣಿ, ನಿನ್ನ ಜನ್ಮಕ್ಕಿಷ್ಟು ಏನು ನುಡಿದಂತೆ ನಡೆಯಬೇಕಾದಂತ ನೀನು ಸಲಿಲದಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದೀಯ. ಕಪಟದ ದೂತವನ್ನು ಆಡುವುದು ಹೌದಾದ್ರೆ ಕರೆಸು. ನೀನು ಮಾತ್ರ ಅಲ್ಲ, ನಿನ್ನ ಜೊತೆಗೂಡುವವರು ಯಾರಾದ್ರೂ ಇದ್ದದ್ದು ಹೌದಂತಾದ್ರೆ ಅವರನ್ನ ಕರೆಸು. ಬೇಡ, ದ್ಯೂತಾಡುವುದಕ್ಕೆ ಮನ ಇಲ್ಲದಿದ್ದರೆ ಆ ಹೊತ್ತು ಸಭೆಯಲ್ಲಿ ಐವರ ಮಡದಿಯಾದಂತ ಪಾಂಚಾಲಯ ಸೆರಗಿಗೆ ಕೈಯನ್ನಿಟ್ಟು ಎಳಧ ದೂರ್ತ ಸುಯೋಧನ ಬಾ ಬಾ ಬಾ. ಬರುವುದಿಲ್ವಾ? ನೀನು ಬರಬೇಕು ಅಂತಾದ್ರೆ ಆವತ್ತು ಸೀರೆಯನ್ನ ಸುಲಿಸಿದೆಯಲ್ಲ, ಸೀರೆ ಸುಲಿದ ದುಶ್ಯಾಸನನ ಸಹಿತ ಉಳಿದ ನಿನ್ನ ಸಹೋದರರು ಎಷ್ಟು ಮಂದಿ? ನಿನ್ನ ಸಹೋದರರು ಇದುವರೆಗೆ ಭೀಮಸೇನ ಮಾಡಿದ ಕೃತಿ ಕೇಳು. ಪ್ರೀತಿಯ ಸಹೋದರ ದುಶ್ಯಾಸನ, ದೂರದಲ್ಲಿ ನಿನ್ನ ಸಹೋದರ ದುಶ್ಯಾಸನನ ಉದರವನ್ನ ಬಗೆದು ಹೆಚ್ಚೇನು ಇದ್ದ 99 ಮಂದಿ ಸಹೋದರರ ಸಾವಿಗೆ ಕಾರಣೀಕರ್ತನಾದಂತ ನಿನ್ನ ಬದ್ಧ ವೈರಿ ಭೀಮಸೇನ ಕರೀತಾ ಇದ್ದೇನೆ. ಬಾ ಬಾ ಬಾ. ಬರುದಿಲ್ವೋ? ಬರುದಿಲ್ವಾ? ಕರ್ಕಶದ ನುಡಿ ಗುರುಕುಲೇಶಗೆ ನಾಟ್ಯ ಉಮ್ಮಿನ ತೆರದಿ ಮರದದು ಬಳಿಕ ಸಲಿಲ ಸ್ತಂಭ ವಿದ್ಯೆಗಳು ಗುರು ಗುರಿಪ ಬಿಸು ನೋಯ್ದೆ ನುರಿಗದೆ ತುರಗಿ ಕುದಿ ನುಗ್ಗಿದುದು ಜಲನಿಮೆಗೆ ಬರದಳೋಚನ ಭಕ್ತ ಗೌರವೇಶ್ವರ ತಡಿಗಡರಿ ಬಂದ ಏನಂತೆ ತಡಿಗಡರಿ ಗೌರವನ ದಪ್ಪದ ಹಿಡಿದವ ಬರೀ ಮಾರದ ಮಾರು ತಪ್ಪದೆ ತುಡುಕು ಕೇಳಯ್ಯ ಗುರುಕುಲಾಧೀಶ ಸಪ್ತಸದಿ, ಕೇಳಯ್ಯ ಗುರುಕುಲಾಧೀಶ ಸಪ್ತಸದಿ, ಮೂರ್ಲೋಕದೋಳು ನಿನಗೆ ಗಾಣೆ ಜನದಿ. ಆದರೆ ಮೈವರು ಒಬ್ಬನ ನೀನು ಸಾಧಿಸುತ್ತಿದ್ದು ಗೆಲ್ದರೆ ಮುಂದೆ ನಾವು ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿನ್ನ ಪಾದ ಸೇವೆಯೊಳಿರುವೆವು ಕೇಳು ಮುನ್ನ. ಅವನು ಹೊಟ್ಟೆ ಹೊಡೆದು ಹಾಕ್ತೇನೆ, ಅವನ ತೊಡೆ ಮುರಿತೇನೆ, ತಲೆ ಮಾಡಿದ್ದೇನೆ. ನಾಳೆಯಿಂದ ಮತ್ತೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಇವತ್ತೇ ತೊಡೆ ಮುರಿತೇನೆ. ನಾನು ಬಿಟ್ಟಾಗ ಹೋಗುವುದು. ಸ್ವಲ್ಪ ತಡೆ. ಪಾಂಡವರೈವರು ಒಟ್ಟಾಗಿ ಬನ್ನಿ. ಗೌರವೇಶ್ವರ, ಏನ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ಆಗಬೇಕು. ಆಗಲಿ. ಧರ್ಮಯುದ್ಧ ಆಗಲೇಬಾರದು. ಹಾ. ಒಮ್ಮಿಂದ ಮೇಲೆ ನೀರಿನಿಂದ ಮೇಲೆದ್ದು ಬಂದವ ಹಾ. ಪಡಿತೇನೆ ಪಡಿತೇನೆ ಎನ್ನುವ ಹಾಗೆ ಪಾಂಡವರೈವರನ್ನು ಕೊಲ್ತೇನೆ. ಏಯ್ ಒಬ್ಬರೈತೇನಪ್ಪ. ಆಚೆ ಬಾಯ್. ನಾವಿರುವುದು 5 ಮಂದಿ, ಹಾ. ನೀನಿರುವುದು ಒಬ್ಬ. ತೊಂದರೆ ಇಲ್ಲ. ಒಬ್ಬನಿಗೆ ಒಬ್ಬ ಯುದ್ಧ ಮಾಡುವುದು ಸರಿಯಾದೀತು, ಧರ್ಮ ಆದೀತು. ಒಬ್ಬನಲ್ಲಿ 5 ಜನ ಯುದ್ಧ ಮಾಡುವುದು ಸರಿಯೇನೋ? ಹಾ. ಹಾಗೆ ಹಾ. ಯಾರೇ ಆದ್ರೂ ಒಬ್ಬನನ್ನು ನೀನು ಆರಿಸಿಕೊಂಡು ಅವನನ್ನು ಗೆದ್ದಿ ಅಂತಾದ್ರೆ ಉಳಿದ 4 ಜನ ನಿನ್ನ ಪಾದ ಸೇವೆ ಮಾಡಿಕೊಂಡಿರ್ತೇವೆ. ಧರ್ಮರಾಯನ ಮಾತು ಯಾವಾಗಲೂ ಧರ್ಮಯುತವಾಗಿರುವುದು ಎನ್ನುವುದನ್ನು ನಾನು ತಿಳಿದಿದ್ದೇನೆ. ನೀರಿನಿಂದ ಮೇಲೆದ್ದು ಬಂದಾಗ ನಿಮ್ಮ ಐವರನ್ನು ಯುದ್ಧಕ್ಕೆ ಆಹ್ವಾನ ನೀಡಿದೆ. ಹೌದು. ಆದ್ರೆ ಕೂಟ ಯುದ್ಧ ಬೇಡ, ದ್ವಂದ್ವ ಯುದ್ಧವೇ ಆಗಬೇಕು ಎನ್ನುವ ನಿನ್ನ ಮಾತನ್ನು ಒಪ್ಪಿಕೊಳ್ತೇನೆ. ಈಗ ನಾನು ಆಯ್ಕೆ ಮಾಡುವುದು ಗದಾಯುದ್ಧ. ಹೌದು. ಈ ಗದಾಯುದ್ಧಕ್ಕೆ ಯಾರನ್ನು ಕರೆದ್ರು ಬರ್ತೀರಾ?
ಬರ್ತಾರೆ. ನಕುಲ ಸಹದೇವರು ಬರ್ತಾರೆ, ಸಿದ್ಧರಾಗಿದ್ದಾರೆ. ಬೇಡ ಬೇಡ, ಅಲ್ಲೇ ಇರ್ಲಿ. ಅರ್ಜುನ ಇನ್ನಲ್ಲಿ ಯುದ್ಧ ಮಾಡಬೇಕೆನ್ನುವಾಗ ತವಕದಿಂದಿದ್ದಾನೆ. ಎಲ್ಲ ತವಕದಲ್ಲಿ ಇರ್ತೀರಿ ನೀವು. ಅವ್ರ ಕಥೆ ಬಿಡು. ನಿನ್ನನ್ನೇ ನಾನು ಆಯ್ಕೆ ಮಾಡಿದ್ರೆ ನಾನು ಹೌದು ಯುದ್ಧಕ್ಕೆ ಸಿದ್ಧ. ಯಾವ ಯುದ್ಧ? ಗದಾ ಯುದ್ಧ. ಯಾರಲ್ಲಿ? ನಿನ್ನಲ್ಲಿ. ನೀನು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿನ್ನರು ಯಮಳರು ಅರ್ಜುನ ಸಣ್ಣವ ಸಣ್ಣವ ಅರ್ಜುನ ಚಿನ್ನರು ಯಮಳರು ಸಣ್ಣವ ಅರ್ಜುನ ಚಿನ್ನರು ಯಮಳರು ನಿನ್ನ ಯಮಲು ಏನೋ ಧರ್ಮರಾಯನ ಮಾತು ಕೇಳಿದಾಗ ಮಗು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೌದಾ? ಕಾರಣ ಏನು? ಓ ಇಷ್ಟೇ ಸಣ್ಣ ಬಾಯಿ. ಅದು ಎಷ್ಟು ದೊಡ್ಡ ಮಾತು ಉರುಳಿಸಿ ಬಿಟ್ಟಿಯೋ ಧರ್ಮರಾಯ. ಅಂದ್ರೆ ಅದಾ ಯುದ್ಧಕ್ಕಾಗಿ ಆಯ್ಕೆ ಮಾಡಿದೆ ಅಂತಾದ್ರೆ ನಾನು ಬರ್ತೇನೆ. ನಾನೇ ಬರ್ತೇನೆ. ನೀನು ನಾನು
ಗದಾಯುದ್ಧಕ್ಕೆ ನಿನ್ನಯ ಬಲು ಏನು? ಈ ಗದಾಯುದ್ಧದಲ್ಲಿ ನಿನ್ನ ಬಲು ಏನು ಎನ್ನುವುದನ್ನು ಯಾರಿಂದಲೂ ಕೇಳಿ ತಿಳಿಯಬೇಕಾದಂತ ಅಗತ್ಯ ಕೌರವೇಶ್ವರನದ್ದಲ್ಲವೇ ಅಲ್ಲ. ನಾನು ತಿಳಿದಿದ್ದೇನೆ, ನೀನು ಧರ್ಮದ 4 ಮಾತಾಡ್ಲಿಕ್ಕೆ ಅಡ್ಡಿಲ್ಲ, ಧರ್ಮ ಬೋಧನೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಕದನ ಕೋಲಾಹಲಿಗನಾಗಿ ಎದ್ದು ನಿಂತಾದ್ರೆ ಈ ಗದಾಯುದ್ಧಕ್ಕೆ ನೀನು ಜನವೇ ಅಲ್ಲ. ಹೌದಾ? ಹಾಗಂತ ಯಾವುದಕ್ಕೂ ಅಲ್ಲ ಅಂತ ಕಂಗಾಲಾಗಬೇಡ. ಕೆಲವು ಕ್ಷೇತ್ರಕ್ಕೆ, ಕೆಲವು ವ್ಯವಹಾರಕ್ಕೆ ನೀನೇ ಸೂಕ್ತ. ಅದಕ್ಕೆ ಸಾಕ್ಷಿ ವಿರಾಟ ನಗರದಲ್ಲಿದ್ದಾಗ ನೀನು ಧರ್ಮನಂದನಾಗಿರಲಿಲ್ಲ, ಇಲ್ಲ, ಅಲ್ಲಿ ಕಂಕ ಸನ್ಯಾಸಿಯಾಗಿದ್ದೆ. ದೇವ್ರ ಕೋಣೆ ಸೇರ್ಕೊಂಡು ಪೂಜಾ ಕಾರ್ಯ ಹರ 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 ಶಂಭೋ ಮಹಾದೇವ್ ಅಲ್ವಾ, ದೇವ್ರ ಪೂಜೆ ಮಾಡ್ಲಿಕ್ಕಾದೀತು. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ವಿಷಯದಲ್ಲಿ ನೀನು ಎತ್ತಿದ ಕೈ ಗಡ 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 ಯಾವುದು ಜೂಜಾಟ. ಅಯ್ಯೋ ನೋಡಿ, ಏನು ನೀನೇ ಕರೆಸಿಕೊಂಡಿದ್ಯಲ್ಲ, ಬಾಯಲ್ಲಿ ನೀರು ಬರ್ತದೆ. ಜೋಜಾಡುವುದಕ್ಕೆ ನೀನಾಗಬಹುದು. ಅದನ್ನು ಹೊರತುಪಡಿಸಿ ಗದಾಯುದ್ಧಕ್ಕೆ ನೀನಾಗಲಿಕ್ಕಿಲ್ಲ. ನಾನಾಗುದಿಲ್ಲ ಅಂತ. ಇನ್ನು ಮತ್ತೊಬ್ಬ ಅರ್ಜುನ. ಅರ್ಜುನ 3 ಲೋಕದ ಗಂಡ, ದಶನಾಮಾಂಕಿತ ದಾರಿ, ಪ್ರತಿ ಇಲ್ಲದ ಪ್ರತಾಪಿ. ಅಬ್ಬ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 , ಇಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಬಿರುದು ಬಾವಲಿಗಳು. ಅದೆಲ್ಲ ಯಾಕೆ ಬಂದದ್ದು? ಹೊಗಳುವ ವರ್ಗ ನಮ್ಮದ್ದೇ ಇದ್ರೆ, ಪ್ರಚಾರಕ್ಕೊಂದು 4 ಜನ ನಮ್ಮವರೇ ಹುಟ್ಟುಕೊಂಡ್ರೆ ಯಾರು ಏನು ಬೇಕಾದರೂ ಆಗಿ ವಿಜೃಂಭಿಸಬಹುದು ಎನ್ನುವುದಕ್ಕೆ ಸಾಕ್ಷಿ ಅರ್ಜುನ. ಇಲ್ಲಿವರೆಗೆ ಸರಿಯಾಗಿ ಒಂದು ಹೆಂಡತಿಗೆ ಪರಿಪೂರ್ಣ ಗಂಡ ಆಗಲಿಲ್ಲ, ಅಂಥದ್ರಲ್ಲಿ 3 ಲಾಖದ ಗಂಡ ಎನ್ನುವ ನೆಗಳತೆಗೆ ಪಾತ್ರನಾದ ಯಾಕೆ? ಎಲ್ಲ ಪ್ರಚಾರ ತಂತ್ರ, ನಿಮ್ಮವರೇ ಹೊಗಳಿದ್ದು. ಹಾಗಂತ ಯೋಗ್ಯತೆ ಇಲ್ವೋ ಉಂಟವನಲ್ಲಿ? ಬಾಣ ಪ್ರಯೋಗಿಸುವುದಕ್ಕಾದೀತು. ಬಿಲ್ಲುಗಾರಿಕೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದ್ದಾನೆ. ಗದಾಯುದ್ಧಕ್ಕೆ ಅವ ಅಲ್ಲ, ಸಣ್ಣವ ಅರ್ಜುನ. ಅವ ಯಾವುದಕ್ಕೂ ಆಗುವುದಿಲ್ಲ ಅಂತ ತಿಳಿಬೇಡ. ಅಯ್ಯೋ ನಾರಾಯಣ, ಅಯ್ಯೋ ನಾರಾಯಣ ಅಂದೆ. ದೇವರು ನೀವು ನಮ್ಮ ದೇವರನ್ನೇ ಕರೆದದ್ದು. ಈಗ ನಿಮ್ಮ ಜಾಗ ಅಲ್ವಾ? ಹಾಗಾಗಿ ಆ ಅರ್ಜುನ ವಿರಾಟ ನಗರದಲ್ಲಿದ್ದಾಗ ಹೆಣ್ಣು ಅಲ್ಲದ ಗಂಡು ಅಲ್ಲದ ಅದೇನೋ ಒಂದು ಜಾತಿ ಅರಗಂಡಾಗಿದ್ದಂತೆ. ನೋಡು, ನೀವು ಹೋಗಿ ಬಂದವ ನೋಡ್ಕೊತುಂಡು ನಿನಗೆ. ಅಂದರೆ ಬ್ರಹ್ಮಳೆಯಾಗಿದ್ದನಂತೆ, ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ದಂತೆ. ಹೆದರಬೇಡ, ನೀನ್ ಹೇಳು. ಹೆದರ್ಬೇಡ, ದೊಡ್ಡ ಬಾಯಿನವಲ್ಲಿ ಇದ್ದಾನೆ. ನೀನ್ ಹೆದರಬೇಡ, ಹೇಳು. ಹೆದರುವುದಲ್ಲ, ಅವ ಇವತ್ತು ಹೇಳುದಿದ್ರು ನೋಡುವ, ನೀನ್ ಹೇಳು. ಅವ ನೋಡ್ತಿದ್ದ, ಏನ್ ಮಾಡೋಣ, ಎಲ್ಲ ಅನುಕೂಲ ಇಲ್ಲ. ಅದಲ್ಲ, ನಾವೇನು ಬರಿಗೈಲೇ ಬರಲಿಲ್ಲ, ನೀರಿನಿಂದ ಮೇಲೆ ದಿಲ್ಲಿಗೆ ಬರುವಾಗಲೇ ನಾವು ಸಿದ್ಧತೆಯಲ್ಲೇ ಬಂದಿದ್ದೇವೆ. ಅವ ಎಷ್ಟು ನೋಡ್ತಾನೆ ಅಂತ ಇವತ್ತೇ ನೋಡ್ಬೇಕು. ಎಷ್ಟಿದ್ರು ನೀರಿನಲ್ಲಿ ಒದ್ದೆಯಾಗಿ ಸಿದ್ಧ ಆದತ್ತಲ್ಲ. ಹಾಗಾಗಿ ಅವ 4 ಹೆಜ್ಜೆ ಹೇಳ್ಕೊಡುವುದಕ್ಕಾದೀತು. ಬಿಟ್ರೆ ಅವ ಬೇಡ, ಅವ ಗದಾಯುದ್ಧಕ್ಕೆ ಬೇಡ. ನಕುಲ ಸಹದೇವರು ಚಿಣ್ಣರು ಯಮಳರು, ಅಂದ್ರೆ ಪ್ರಾಯದಲ್ಲಿ ಅಲ್ಲ, ಅನುಭವದ ವಿಷಯದಲ್ಲಿ ಅವರಿನ್ನೂ ಚಿಣ್ಣರು. ಒಬ್ಬ ಭೂತಕಾಲವನ್ನು ಹೇಳಿದ್ರೆ ಇನ್ನೊಬ್ಬ ಭವಿಷ್ಯತ್ ಕಾಲವನ್ನು ಹೇಳ್ತಾನಂತೆ. ನಾಳೆ ಆಗಬಹುದಾದದ್ದನ್ನು, ನಿನ್ನೆ ಆಗಿ ಹೋದದ್ದನ್ನು ಹೇಳುವವರು ಬಿಟ್ರೆ ಇವತ್ತಿಗೆ ಏನು ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಆದ್ರಿಂದ ಇವರು ಯಾರು ನಮಗೆ? ನಾನು ಬೇಡ, ನೀ ಬೇಡವೇ ಬೇಡ. ಅರ್ಜುನ ಸಣ್ಣವ, ಅವರಿಬ್ರು ಯಮಳರು, ಇವರು ಚಿಣ್ಣರು. ಹೌದೌದು. ಹಾಗಿದ್ರೆ ನಿನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾರು ಇಲ್ವ ನಮ್ಮಲ್ಲಿ? ಕಂಗಾಲಾಗಬೇಡ. ಗದಾಯುದ್ಧ ಆಯ್ಕೆ ಮಾಡಿ ಆಗಿದೆ. ಹೌದಾ? ಅದನ್ನ ಪೂರ್ಣವಾಗಿ ಮುಗಿಸದೆ ಹೋಗುವವ ಅಲ್ಲವೇ ಅಲ್ಲ ನಾನು. ನೀ ಕಂಗಾಲಾಗುದು ಬೇಡ, ಅರ್ಧಂಬರ್ಧ ಆಗ್ತದೇನೋ ಅಂತ. ಯಾರು ಬೇಡ ಬೇಡ ಅಂತ ಹೇಳ್ತಿದ್ದೆ. ನೀವು ಇದ್ದದ್ದು ಎಷ್ಟು ಜನ? 5 ಜನ. ನಾ ಬೇಡ ಅಂತ ಬಿಟ್ಟದ್ದು ಎಷ್ಟು ಜನ? 4 ಜನ. ಹಾಗಾದ್ರೂ ಒಬ್ಬ ಇದ್ದಾನೆ ಅಂತ ಅರ್ಥ. ಅವನಿಗೂ ನಮಗೂ ಬಹಳ ವರ್ಷದ ಸ್ನೇಹ, ಅವನಿಗೂ ನಮಗೂ ಬಹಳ ವರ್ಷದ ಒಡನಾಟ. ಎಲ್ಲೆಲ್ಲೋ ಇದ್ರೂ ದಿವಸಕ್ಕೊಂದು 50 ಬಾರಿ ನೆನ್ಪು ಮಾಡಿಕೊಳ್ಳುವಷ್ಟು ಗಾಢವಾದ ಸ್ನೇಹ. ನಮ್ಮಿಬ್ಬರ ಸ್ನೇಹಕ್ಕೆ ಸರಿಯಾದ ಸಾಕ್ಷಿ ಬೇಕಾ? ಇಬ್ಬರ ಹೆಸರೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯುವುದೇ ಇಲ್ಲ. ಅಂತ ಗಾಢವಾದಂಥ ಮೈತ್ರಿ ಬಂಧ ನಾನು ಆಯ್ಕೆ ಮಾಡುವ ಅವ ನಮ್ಮ 4 ಜನರನ್ನು ಬಿಟ್ಟು ಅವನನ್ನೇ ಆಯ್ಕೆ ಮಾಡಿಕೊಂಡಲ್ಲ.
ಇದ್ದೀಯನೋ ಓ ಇವ ಭಾಷೆಯ ಇದ್ದೀಯನು ಭಾಷೆಯ ಇದ್ದೀಯನು ಭಾಷೆಯ ಇದ್ದೀಯನು ಎನ್ನದು ಕಾಸಿಪೆ ಎನ್ನುವವನು ಎನ್ನದು ಕಾಸಿಪೆ 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 ಎನ್ನುತ್ತವನು ಈ ಸಮಯದಿ ಒಂದು ಮಾಡಿದ್ದೇನೆ. ಯಾಕೆ? ಕಾರಣ ಉಂಟು. ಹಿಂದಿನ ಹಳೆಯ ಪ್ರಸಂಗ ನೆನಪು ಮಾಡ್ಕೋ. ಹೌದಾ? ಹಾ, ಯಾವ ಪ್ರಸಂಗ? ದ್ರೌಪದಿ ವಸ್ತ್ರಾಪಹಾರ. ವಸ್ತ್ರಾಪಹಾರ. ದ್ಯೂತದಲ್ಲಿ ಎಲ್ಲವನ್ನೂ ಸೋತ್ರಿ. ಆಮೇಲೆ ಹೆಂಡತಿಯನ್ನು ಕಳ್ಕೊಂಡ್ರಿ. ಸೋತ್ರಿ ಅಂತ. ಅವಳು ನಮ್ಮ ವಶಾದ ಮೇಲೆ ತುಂಬಿದ ಸಭೆಗೆ ನನ್ನ ತಮ್ಮ, ನನ್ನ ಮುದ್ದಿನ ತಮ್ಮ ದುಶ್ಯಾಸನನ್ನ ಕರೆಸಿ ಅವಳನ್ನು ಎಳೆತರಿಸಿದೆ. ಅವಳ ಸೀರೆಯ ಸೆರಿಗೆಗೆ ಕೈ ಹಾಕಿ ಅವಳನ್ನು ವಿವಸ್ತ್ರಗಳನ್ನಾಗಿಸುವುದಕ್ಕೆ ಆಜ್ಞಾಪಿಸಿದೆ. ಇನ್ನೇನು ನನ್ನ ತಮ್ಮ ಸೀರೆ ಬಿಡಿಸ್ತಿದ್ದ. ಎದ್ದು ನಿಂತ ಇವ ಕಂಠೆಯ ಕಂಠದಂತೆ ಠೇಂಕರಿಸಿ ಸಿಂಹ ಗರ್ಜನೆಯಿಂದ ಗರ್ಜಿಸಿ ಪ್ರತಿಜ್ಞೆ ಮಾಡಿದ್ದಾನೆ. ದುಶ್ಯಾಸನನ ಉರಬಗಿತೇನೆ, ಕೌರವನ ತೊಡೆ ಮುರಿತೇನೆ. ಅವನ ಯೋಗ ಒಳ್ಳೆದುಂಟು. ದುಶ್ಯಾಸನನ ಉರ ಬಗದಿದ್ದಾನೆ. ಹೌದು, ಮಾತು ಈಡೇರಿಸಿಕೊಂಡಿದ್ದಾನೆ. ಮುಗಿತಾ? ಸುಯೋಧನನ ತೊಡೆ ಮುರಿಯುವ ಕಾರ್ಯ ಉರುಭಂಗ ಅದಿನ್ನೂ ಆಗಲಿಲ್ಲ. ಹಾಗಾಗಿ ಚಂದ್ರವಂಶದಲ್ಲಿ ಹುಟ್ಟಿದವ ಮಾತಿಗೆ ತಪ್ಪಿದಂತಾಗಬಾರದು, ನುಡಿಗೇಡಿ ಎನ್ನುವ ಆಕ್ಷೇಪ ಬರಬಾರದು. ಹಾಗಾಗಿ ಈ ಭೀಮನಿಗೆ ಇವತ್ತು ನಾನೇ ಇಲ್ಲೊಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಅವ ಮಾತು ಉಳಿಸಿಕೊಳ್ಳುವುದೇ ಹೌದು ಅಂತಾದರೆ, ಅವನಿಗೆ ಯೋಗ್ಯತೆ ಇದ್ದದ್ದೇ ಹೌದು ಅಂತಾದರೆ, ಅವನ ಮುಖದಲ್ಲಿರುವ ಮೀಸೆ ಹುಟ್ಟಿ ಬಂದದ್ದೇ ಹೌದು ಅಂತಾದರೆ, ಇನ್ನೇ ಭೀಮನ ಬಿಡು ನನ್ನ ಎದುರಿಗೆ. ಏನೋ ದಡ್ಡ ದಡ್ಡ ನಿನ್ನ ಅಪ್ಪ, ನಿನ್ನ ಅಜ್ಜ. ಅವಕಾಶ ಕೊಟ್ಟದ್ ನೀನಲ್ಲ. ಇಷ್ಟೊತ್ತು ಎಲ್ಲಿದ್ದೀಯ? ಅಣ್ಣ ಕೇಳಿದಾಗ ಅಣ್ಣನನ್ನ ತಿರಸ್ಕಾರ ಮಾಡಿದೆ, ತಮ್ಮಂದಿರನ್ನು ಅವಹೇಳನ ಮಾಡಿದೆ. ನಿನ್ನ ಹಾಗೆ ಅವಹೇಳನ ಮಾಡಿಕೊಳ್ಳುವಂತ ಕೆಟ್ಟ ಕೆಲಸ ಪಂಚಪಾಂಡವರಲ್ಲಿ ಏನೂ ಆದದ್ದಿಲ್ಲ. ನಾ ಮಾಡಿದ್ದೇನೆ, ನೀ ಮಾಡಿದ್ದೀಯ, ಮಾಡ್ತಾ ಇದ್ದೇನೆ. ಹೇಳಿಸಿಕೊಳ್ಳಬೇಕಾದವ ನೀನು, ಹೇಳುವ ನೈತಿಕ ಹಕ್ಕು ನಿನಗಿಲ್ಲ. ಹೇಳ್ರ ಏನು ಹೇಳ್ರ ಅಣ್ಣ ತಮ್ಮ ಎಲ್ಲ ಸೇರಿ ಹೇಳ್ರ. ಅಣ್ಣ ತಮ್ಮ ಸೇರಿ ಹೇಳುವುದಲ್ಲ, ಅಣ್ಣ ತಮ್ಮಂದಿರ ಬಾಯಿಂದ ಹೇಳಿಸಿಕೊಳ್ತಾ ಇದ್ಯಲ್ಲ ನೀನು. ನಿಮ್ಮ ಬಗ್ಗೆ ಮಾಡಿಯೇ ಮಾಡ್ತೇನೆ. ಅಯ್ಯೋ, ಈಗ ಅಲ್ಲ, ಇನ್ನು 10 ಜನ್ಮ ಎತ್ತಿದ್ರು ನೀ ಮಾಡಬೇಕು. ಬಿಟ್ಟರೆ ಆತ್ಯಂತಿಕ ಗೆಲುವನ್ನ ಕಂಡುಕೊಳ್ಳುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಪ್ರಯತ್ನಿಸ್ತೇನೆ. ಎಲ್ಲಿವರೆಗೆ ಪ್ರಯತ್ನ ನಿನ್ನದು? ಉಸಿರಿರುವಲ್ಲಿವರೆಗೆ. ಉಸಿರು ಇವತ್ತೇ ನಿಲ್ತದೆ. ಎಲ್ಲ ಬರ್ಕೊಂಡೇ ಬಂದಿದ್ದೇನೆ. ನಿನ್ನ ಹಣೆ ಬರಕ್ಕೆ ಇಷ್ಟೇ ಅಂತ ಬರೆದಿಟ್ಟಿದ್ದೇನೆ ಇವತ್ತು ನಾನು. ಬ್ರಹ್ಮ ನೀನೇ. ಹೌದು, ಅದೇ ಹಿಂದೆ ಮುಂದಾಗಿ ನಿನ್ನ ಉಸಿರೇ ನಿಂತು. ಯಾವ
ಕಾರಣಕ್ಕೂ ಆಗುದಿಲ್ಲ. ಹಾಗಾದ್ರೆ ನನ್ನದ್ದು ಯಾವ ಕಾರಣ? ವಿಶ್ವಾಸ ಉಂಟು, ಯಾಕೆ ಕೇಳು. ನನಗೂ ವಿಶ್ವಾಸ ಉಂಟು. ನಿನಗೆ ಯಾಕೆ ಹೇಳು, ನಿನಗೆ ಯಾಕೆ ವಿಶ್ವಾಸ? ಇಲ್ಲಿಯವರೆಗೆ ಪಾಂಡವ ಪಂಚಕರು ನಾನು ಮಾಡಿದ್ದನ್ನು ಅನುಭವಿಸಿದ್ದೀರಿ ಬಿಟ್ಟು ತಿರುಗಿ ನೀವು ಮಾಡಿದ್ದೆ ಅಂತ ನೀವು ತಿಳ್ಕೊಂಡದಷ್ಟೇ ಅಲ್ವಾ? ಏನು ಮಾಡಿದ್ದೀರಿ? ಸಭೆಗೆ ಬಂದು ನೀತಿ ಹೇಳಿದ, ಮೈತ್ರೇಯರ ಮುಂದೆ ದರ್ಪ ತೋರಿದೆ. ಮೈತ್ರ ಮಹರ್ಷಿಗಳು ಏನ್ ಹೇಳಿದ್ರು? ಧೂರ್ತ ಸುಯೋಧನ ತೊಡೆ ತಟ್ಟಿ ಮಾತನಾಡಿದ ನಿನ್ನ ತೊಡೆಯನ್ನು ರಣರಂಗದಲ್ಲಿ ಭೀಮಸೇನ ಮುರಿಯಲಿ ಎನ್ನುವ ಹಾಗೆ ಶಾಪ ಕೊಟ್ಟ ನೆನಪುಂಟಾ? ಅಯ್ಯೋ, ನೆನಪಲ್ಲ. ನೀನು ನಮಗ್ ಬಂದು ಶಾಪ ನಮಗ್ ಬೈದವ್ರದೆಲ್ಲ ನೆನಪಿಟ್ಟುಕೊಳ್ಳೇ ಬೇಡ. ಅವರು ಕೊಟ್ಟದ್ದೆಲ್ಲ ಈಡೇರುವುದಿದ್ರೆ ನಾನು ಒಂದು ತೊಡೆಯೋ ಒಂದು ಸುಯೋಧನ ಸಾಕಾಗುದಿಲ್ಲ, 1000 ಸುಯೋಧನ ಬೇಕಾದ. 1000 ಸುಯೋಧನ ಬೇಕಾಗುವುದಕ್ಕೆ ಉಳಿದವರು ಎಲ್ಲ ಕಡೆ ಹೇಳಿಲ್ಲ. ರಣಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ಗದಾಯುದ್ಧ ಆಗುವ ಸನ್ನಿವೇಶ ಎದುರಾದರೆ ಭೀಮನ ಗದೆ ಕೌರವನ ತೊಡೆಯನ್ನ ಮುರಿಯಲಿ. ಇಲ್ಲಿಯವರೆಗೆ ಗದಾಯುದ್ಧಕ್ಕೆ ಎದುರು ನಿಂತಿದ್ಯಾ? ಕರೀಲಿಲ್ಲ. ನಿಂತಿದ್ಯಾ? ನಾನು ಇವತ್ತೇ ಕರೆದದ್ದು. ಓಡಿದವ ನೀನು. ನನಗೆ ವಿಶ್ವಾಸ ಉಂಟು. ಏನೋ ಆ ಶಾಪವೇ ಇವತ್ತು ಸುಳ್ಳು ಮಾಡ್ತೇನೆ ಬಿಟ್ಟರೆ ಅವರು ವಾಕ್ಯ ಸತ್ಯ ಆಗ್ಲಿಕ್ಕೆ ಬಿಡುವುದು. ಯಾವ ಕಾರಣಕ್ಕೂ ನಿನ್ನಿಂದ ಶಾಪ ಸುಳ್ಳಾಗಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನಂದ್ರೆ ವೇದಿಕೆ ನೀನು ಮಾಡಿಕೊಡುವುದಾ? ಮತ್ತೆಂತದ್ದು? ಇಲ್ಲಿಗೆ ನಿನ್ನನ್ನ ಕರೆಸಿದ್ದು ನಾನು, ನಿನಗೆ ಅದೇನು ಗೊತ್ತುಂಟು? ಅಂದ್ರೆ ನೀ ಕರೆದದ್ದಲ್ಲ, ನಾ ಕರೆಸಿದ್ದು. ನೀನು ನಾನು ಹೇಳಿ ಕರೆಸಿದ್ದು. ಬೇಡ, ಅದಕ್ಕೆ ನೀನೇ ಬೇಡ. ಯಾರೋ ಕೊಟ್ಟು ಕರೆಸು ಅಂತ ಹೇಳಿದ್ರೆ ಯಾವ ಮಗನೂ ಕರೆಸ್ತಾನೆ. ನೀ ಎಷ್ಟು ಅದ್ ಹೇಳಬೇಡ. ಯಾರೋ ಕೊಟ್ಟ ಕರೆ ನಿನ್ನ ಸ್ವಂತದ್ದು ಎಷ್ಟು ತಡೆ. ಯಾರೋ ಕೊಟ್ಟ ಕರೆಗೆ ನೀನು ಬರುವುದಾದ್ರೆ ಧರ್ಮರಾಯ ಕರೆ ಕೊಡ್ಲಿಲ್ವಾ? ಬಂದಿದ್ಯಾ? ನಮ್ಗೆ ಅದೆಲ್ಲ ತಡಿಯಪ್ಪ. ಕೃಷ್ಣ ಕೊಡ್ಲಿಲ್ವಾ? ಬಂದಿದ್ಯಾ? ನಿನ್ ತಮ್ಮಂದಿರು ಅರ್ಜುನನ ಕಲಸ ಬಂದಿದ್ಯಾ? ನಮ್ಗೆ ಯಾರೋ ಕೊಟ್ಟ ಕರೆಗೆ ನೀವು ಬರುವವಲ್ಲ. ಯಾರೋ ಕೊಟ್ಟ ಕರೆಗಲ್ಲ. ಈ ಸಣ್ಣ ಸಣ್ಣ ಮೃದು ಸ್ವರ ಎಲ್ಲ ನಮಗೆ ಆಗುವುದೇ ಇಲ್ಲ. ನಮಗ್ ಸ್ವಲ್ಪ ಹೂಂಕಾರ ಝೇಂಕಾರ ಬೇಕು. ಹೌದಪ್ಪ. ಅದೇನಾದ್ರೂ 1-2 ಸುತ್ತಿಗೆ ನೀನ್ ನಿಲ್ತೇನೆ ಅಂತ ಬಂದೆ. 2 ಸುತ್ತಲ್ಲ, ನಿನ್ನ ಮುಂದೆ ನಾನ್ ನಿಂತಾಗ ನೀನು ಅರ್ಧ ಸುತ್ತಿಗೂ ಬರುವುದಿಲ್ಲ, ನೆನಪಿರಲಿ. ನೋಡೋಣ, ಮೊದ್ಲು ನನ್ನ ಬೆನ್ನಿಗೆ 1 ಸುತ್ತು ತಿರುಗಿ ನೋಡು. ನಿನ್ನ ಬೆನ್ನಿಗೆ ತಿರುಗಿದ್ರೆ ಎಲ್ಲ ನಿನ್ನ ಬೆನ್ನಿಗೆ ಬಾರಿಸುವುದಕ್ಕೆ ಕಾಯ್ತಾ ಇದ್ದಾರೆ. ಅದು ನನಗೆ ಗೊತ್ತುಂಟು. ಯಾರು ಉಳಿದವರಲ್ಲ. ಯಾರು? ಪಾಂಡವರು ಬಿಟ್ರೆ ಮತ್ತೆ ಯಾರಿದ್ದಾರೆ? ಯಾವ್ದು? ಪಾಂಡವರು ಒಬ್ರು ಬಿಟ್ರೆ ಮತ್ತೆ ನಮಗೆ ಬಾರಿಸ್ಲಿಕ್ಕೆ ಯಾರಿದ್ದಾರೆ ಕಾಯ್ತಾ ಇದ್ದಾರೆ ಹೇಳು? ಪಾಂಡವರ 7 ಅಕ್ಷೋಹಿಣಿ ಸೇನೆಯಲ್ಲಿದ್ದವರು ಯಾರು? ಪಾಂಡವರ. ಅವ್ರು ಪಾಂಡವರಿಗೆ ಸಂಬಂಧ ಅಲ್ಲ, ಪಾಂಡವರವರು. ಅವ್ರು ಪಾಂಡವರಿಗೆ ಸಂಬಂಧ. ಯೋಚನೆ ಮಾಡು. ಕೌರವನವರು. ಪಾಂಡವರ 7 ಅಕ್ಷೋಹಿಣಿ ಸೇನೆಯಲ್ಲಿದ್ದವರು ಪಾಂಡವರಲ್ಲ. ಪಾಂಡವರ 5 ಮಂದಿ ಮಾತ್ರ. ಪಾಂಡವರ 7 ಅಕ್ಷೋಹಿಣಿ ಸೇನೆ ಕೌರವನ ಮಾತಿನ ಮೇಲೆ ಬಂದದ್ದ, ಪಾಂಡವರ ಮಾತಿನ ಮೇಲೆ ಬಂದದ್ದು? ಪಾಂಡವರಿಗಾಗಿ ಬಂದ. ಹಾಗಾದ್ರೆ ಅವರು ನಿಮ್ಮವರು. ಕರಕಳುಹಿ ಬಂದದ್ದಲ್ಲ. ಕರಕಳುಹಿ ಬಂದದ್ದಲ್ಲ. ಧರ್ಮವನ್ನು ಉಳುವುದಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಬಂದದ್ದು. ಬಿಡುದತ್ತದ್ದು. ಈ ಧರ್ಮ ಉಳಿಸುವವರೆಲ್ಲ ಎಲ್ಲಿವರೆಗೆ ಬರ್ತಾರೆ ನಮಗೆ ಗೊತ್ತಿಲ್ಲ. ನಿನಗೇನು ಗೊತ್ತುಂಟು? ಒಂದ್ ಸ್ವಲ್ಪ ಹೊತ್ತಿರ್ತಾರೆ, ಆಮೇಲೆ ಏನು ಸಿಗುವುದಿಲ್ಲ ಅಂತ ಹಿಂಗೆ ತಿರುಗಿ ಹೋಗ್ತಾರೆ. ಅದು ನೀನ್ ಹೇಳಲೇಬೇಕು. ಯಾಕೆ? ಈ ಧರ್ಮ ರಕ್ಷಕರು, ಧರ್ಮ ಘೋಷಣೆ ಮಾಡಿದವರೆಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಪಟ್ಟಿಯೇ ಉಂಟು. ನಾವು ಸುದ್ದಿಗೆ ಹೋಗುವುದಿಲ್ಲ. ಅದು ಗೊತ್ತಾಯ್ತು. ಯಾಕೆ? ಧರ್ಮ ಉರುಹೋಳೆಲ್ಲ ಒಂದೊಂದೇ ಸುತ್ತಿಗೆ ಬರುವುದು ಯಾರ ಪಕ್ಷದಲ್ಲಿ? ನಿನ್ನ ಪಕ್ಷದಲ್ಲಿ. ಯಾಕೆ? ನಿನ್ನ ಪಕ್ಷದಲ್ಲಿ. ಯಾಕೆ ಬರ್ತಾರೆ? ನಿನ್ನಲ್ಲಿ ಅಧರ್ಮ ಹೆಚ್ಚು. ನಾನು ಅದನ್ನೇ ಪಾಲಿಸ್ತೇನೆ. ಯಾಕೆ? ನೀನು ಸರಿಯಾಗುದಿಲ್ಲ ಅಂತ. ನಾನು ಸರಿಯಾಗುವುದಿಲ್ಲ ಅಷ್ಟೇ ಅಲ್ಲ, ನನ್ನ ಜೊತೆ ಇದ್ದವರು ಸರಿಯಾಗಬಾರದು ಎನ್ನುವುದೇ ನನ್ನ ಉದ್ದೇಶ. ಹೌದು. ಮತ್ತೆ ನಾನು ಅಧರ್ಮಿಗಳನ್ನೇ ಪೋಷಿಸ್ತೇನೆ. ಯಾಕೆ? ಕೊನೆ ಪಕ್ಷ ಅವರು ಕೊನೆ ಉಸಿರಿರುವಲ್ಲಿವರೆಗಾದ್ರೂ ನಿಂತಿರ್ತಾರೆ. ಈ ಧರ್ಮ ರಕ್ಷಕರು ಸಣ್ಣ ಗಲಾಟೆ ಆದ್ರೂ ಒಬ್ಬೊಬ್ಬನೇ ಜಾರ್ಕೊಂಡು ಹೋಗ್ತಾರೆ. ಇಲ್ಲವೇ ಇಲ್ಲ. ನೀ ತಿಳ್ಕೊಂಡದ್ದು ತಪ್ಪು. ಎಲ್ಲ ಕಡೆ ಧರ್ಮ ರಕ್ಷಣೆ ಮಾಡುವವರ ಒಂದಾಗಿ ನಿಂತದ್ದು ಬಿಟ್ರೆ ಅಧರ್ಮ ರಕ್ಷಣೆಗಳು ಎಲ್ಲಿಯೂ ಒಂದಾಗಿ ನಿಲ್ಲಿಲ್ಲ. ನೋಡು ಭೀಮ, ಏನೋ ಗೌರವ, ಅದು ಬಹಳ ವಿಳಂಬ ಆಗ್ತದೆ. ಯಾರು ಹೇಳಿದ್ದು ವಿಳಂಬ ಅಂತ? ನಮ್ದೆಲ್ಲ ಟೋಡೋಣ, ಇವತ್ತು ನೆಡಬೇಕು ನಾಳೆ ಕೊಯ್ಬೇಕು. ನಿನ್ನದು ಟೋಡೋಣ. ಯಾಕೆ? ನಿನಗೆ ಗೊತ್ತಿರುವುದೇ ಟೋಡೋಣ. ನಮಗೆ ಅದಕ್ಕಿಂತ ಮುಂದಿನ ಅಕ್ಷರ ಗೊತ್ತುಂಟು. ಹಾಗಾಗಿ ಇನ್ನೂ ಮುಂದುವರಿಸ್ತೇವೆ ನಾವು. ಮುಂದೆ ಹೇಳು. ನಮ್ಮ ಮುಂದೆ ಗೊತ್ತುಂಟು ನಮಗೆ. ಗೊತ್ತುಂಟು ನಮಗೆ. ನಿನ್ನ ಹಾಗೆ ಟೋಡೋಣ ಮಾತ್ರ ಗೊತ್ತಿದ್ದದಲ್ಲ. ಸರಿ, ಮುಂದೆ ನೀನೇ ಹೇಳು. ಅರ್ಜುನನಿಗೆ ನೀನು ಅವಮಾನ ಮಾಡಿದೆ. ಅರ್ಜುನನ ಮಾಡಿದ ಸಾಧನೆ ಒಂದು ಸಣ್ಣ ಅಂಶ ಆದ್ರೂ ನಿನ್ನಿಂದ ಆಗ್ತದ? ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಯ್ತಾ? ಈಶ್ವರನೊಂದಿಗೆ ಹೋರಾಟ ಮಾಡೋದಕ್ಕಾದೀತಾ? ನೋಡು, ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಯ್ತು ಅಂತ ನೀ ಕೇಳುವುದು ಬೇಡ. ಹೋಗ್ಲೇಬೇಕು ಅಂತಾದ್ರೆ ಅದು ದೊಡ್ಡ ವಿಷಯ ಅಲ್ಲ. ಒಬ್ಬ ವಿದೇಶಕ್ಕೆ ಹೋಗಿ ಬಂದಿರ್ತಾನೆ. ಸ್ವಾಮಿ, ನೀವು ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ಲಿಲ್ವಾ? ನಮಗ್ ಬೇಡ. ಹಾಗಾಗಿ ಮತ್ತೆ ನಮ್ಮದೆಲ್ಲ ಹೇಗೆ? ಯಾರೋ ಹೋಗಿ ಬಂದಲ್ಲಿ ನಾವು ಹೋಗುವುದಿಲ್ಲ. ನಮ್ಮದು ವಿಶೇಷ ದಾರಿ. ಹಾಗಾಗಿ ಅವ ದೇವಲೋಕಕ್ಕೆ ಹೋಗಿ ಬಂದಲ್ಲ, ಅರ್ಜುನನನ್ನು ಮೀರಿಸುವುದಕ್ಕೆ ಮತ್ತೆ ನಾನು ಯಾವ ಲೋಕಕ್ಕೆ ಹೋಗುವುದು ಅಂತ ಯೋಚನೆ ಮಾಡ್ತೇನೆ. ತಲೆ ಕೆಡಿಸಿಕೊಳ್ಬೇಡ. ನನಗೆ ಗೊತ್ತುಂಟು. ದೇವಲೋಕಕ್ಕೆ ಹೋದಂತ ಅರ್ಜುನ ನರಕಕ್ಕೊಂದು ಹೋಗ್ಲಿಲ್ಲ. ಅಲ್ಲಿ ಹೇಳಿದ್ದಾನಂತೆ ನನ್ನ ಅಣ್ಣ ಭೀಮ ಬರ್ತಾನೆ. ಅಲ್ಲಿಗೆ ನೀನು ಹೋಗ್ಬೇಕು. ಭೀಮ ಬರುವುದಾದ್ರೆ ಇಷ್ಟೊತ್ತಿಗೆ ಹೋಗ್ತಾ ಇದ್ದ. ಹೋಗುವುದಿದ್ರು ನೀನು ಕರ್ಕೊಂಡು ಹೋಗ್ತೇನೆ. ಯಾರನ್ನ? ನಿನ್ನನ್ನು. ನೀನಿದ್ದಲ್ಲಿಗೆ ನಾನು ಪಕ್ಷ. ನೀ ಸ್ವರ್ಗದಲ್ಲಿದ್ರೆ ನೀನಿದ್ದು ಸ್ವರ್ಗವೂ ನನಗೆ ಬೇಡ. ನಿನ್ನ ಜೊತೆಗೆ ಯಾವ ಕಾರಣಕ್ಕೂ ಬರುವುದಿಲ್ಲ. ಸ್ವರ್ಗಕ್ಕೆ ಹೋದ್ರೆ ನಿನ್ನನ್ನು ಕರ್ಕೊಂಡು ಹೋಗುವುದು ಅಲ್ಲ, ನಾನು ಬರುವುದಿಲ್ಲಪ್ಪ. ನೀ ಸ್ವರ್ಗಕ್ಕೆ ಹೋದ್ರೆ ಅರ್ಧ ಗಳಿಗೆಯೂ ಸ್ವರ್ಗದಲ್ಲಿರುವುದಿಲ್ಲ.
ಇದ್ದವರು ಕೆಳಗೆ ಬಿಸಾಡ್ತಾರೆ ನಿನ್ನನ್ನ. ಕರೆಸಿ ಅವಕಾಶ ಕೊಡುವುದಕ್ಕೆ ನೀನ್ಯಾರು? ಜಲದಲ್ಲಿ ಅಡಗಿದ ಅದಟ ನೀರು ಹಾವುಗಳ ಹಾಗೆ, ಮೀನುಗಳ ಹಾಗೆ ಉಳಿದು ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಮುಂದಾದ ನೀನು ಅವಕಾಶ ಕೊಡ್ತೀಯಂತಾದ್ರೆ ನಿನ್ನನ್ನ ಗೆಲ್ಲುವುದಕ್ಕೆ ಹೆಚ್ಚಿಗೆ ಸಮಯ ಬೇಡ. ಅರೆ ಗಳಿಗೆಯಲ್ಲಿ ಗೆದ್ದು ಕೊಟ್ಟಾನು ನಿನಗಷ್ಟು ಬೇಡ. ಯಾವುದಕ್ಕೆ? ಕೊಲ್ಲುವುದಕ್ಕಲ್ಲ. ಮತ್ತೆ ಊಟದಲ್ಲಿ ನಿಪುಣ, ಊಟದಲ್ಲಿ ನಿಪುಣ, ಊಟದಲ್ಲಿ ನಿಪುಣ, ಊಟದಲ್ಲಿ ನಿಪುಣ, ಊಟದಲ್ಲಿ ನಿಪುಣ, ನಿಪುಣ ನಿಪುಣ ಎಂಬುದು ಒಂದೇ. ಊಟದಲ್ಲಿ ನಿಪುಣ, ನಿಪುಣ ನಿಪುಣ ಎಂಬುದು ಸಾಕು. ವಾಚಾಟವನ್ನು ಬಿಡು ಪರಾಕ್ರಮವನ್ನು, ತೋಟವನ್ನು ಬರೆಯು, ತೋಟವನ್ನು ಬರೆಯುವೆ ಜೂಜಾಟದಲ್ಲಿ ನಿನ್ನ ಬೊಬ್ಬಾಟ, ಬೊಬ್ಬಾಟ. ತೋಟವನ್ನು ಬರೆಯುವೆ ಜೂಜಾಟದಲ್ಲಿ ನಿನ್ನ ಬೊಬ್ಬಾಟವೇನಾಗಿ ನಂಬಿದೋ. ಜಲದಲ್ಲಿ ಒಳ್ಳೆಯಾಗಿದ್ದವ ಜಲವಳ್ಳಿ ಕ್ಷಣ ಮಾತ್ರದಲ್ಲಿ ಮುಗಿಸ್ತೇನೆ ನಿನ್ನನ್ನ. ಜಲ ಒಳ್ಳಿ ಮಾತ್ರ ಅಲ್ಲ, ನಿನ್ನ ಕೊರಳಿನ ಬಳ್ಳಿಯು ನಾನೇ ತುಂಡು ಮಾಡ್ತೇನೆ ಬಾಲ. ಇಷ್ಟು ವರ್ಷ ತುಂಡು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೆಂತ ತುಂಡು ಇಷ್ಟು ವರ್ಷ ತುಂಡು ಮಾಡುವವರು ನೀ ಸಿಗ್ಲಿಲ್ಲ. ಅದು ಓಡಿದ್ದು ಬಿಟ್ರೆ ಒಬ್ಬರು ಬಣಿದಾದ್ರು ನಿಂತಿದ್ಯಾ ನೀನು? ನಾನ್ ನಿಂತದ್ರಿಂದ ನೀವ್ ಇದ್ದದ್ದು. ಇಲ್ಲ, ನೀನ್ ನಿಲ್ಲಕ್ಕೆ ಆಗದೆ ಇದ್ದಾಗ ನಾವು ನಿಂತದ್ದಲ್ಲಿ. ನಾವು ನಿಂತಲ್ಲಿ ನೀವ್ ಇರ್ಲಿಲ್ಲ, ನಿಮ್ಮನ್ನ ಇರ್ಲಿಕ್ಕೆ ಬಿಡ್ಲಿಲ್ಲ. ನೀನ್ ನಿಲ್ಲಕ್ಕೆ ಬರ್ಲಿಲ್ಲ ನಮ್ಮ ಮುಂದೆ. ಹಸ್ತಿನಾವತಿಯಲ್ಲಿ ನೀವು ಆಯುಷ್ಯದಲ್ಲಿ ಇದ್ದದ್ದು ಎಷ್ಟು ದಿವಸ ಅಂತ ಬೇಕಲ್ಲ? ನೀನು ಮಾವಿನ ಮರದ ಕೆಳಗೆ ಬಿದ್ದದ್ದು ನೆನಪು ಮಾಡಿಕೋ. ನೆನಪು ಮಾಡ್ಕೊಂಡ್ರು ಆಮೇಲೆ ಓಡಿಸಿದ್ ನಿಮ್ಮನ್ನ ಎನ್ನುವುದನ್ನು ನೆನಪು ಮಾಡಿ. ಓಡಿಸಿದ್ ಹೇಗೆ? ಮುಖಾಮುಖಿ ಯುದ್ಧದಲ್ಲಿ ಅಲ್ಲಲ್ವಾ? ನಾ ಬರುವುದು ಇಲ್ಲ. ಅದಾಗುದಿಲ್ಲ. ನೀನು ಆಗದೆ ಇದ್ರೆ ಇವತ್ತು ಬರುವುದಿಲ್ಲ. ಆಗಿದ್ದಲ್ಲ ಒಪ್ಪಿಕೋ. ನಮ್ಮದೆಲ್ಲ ಒಂದು ಕಾಲ ಸಂದರ್ಭ ಅಂತ ಉಂಟು. ಹಾಗಾಗಿ ಇಷ್ಟು ವರ್ಷ ಕಾದದ್ದು. ಸಾಯು ಕಾಲಕ್ಕೆ ಬರುವುದು. ಊಟದಲ್ಲಿ ನಿಪುಣ. ಯಾವುದ್ರಲ್ಲಿ? ಊಟ. ಊಟ ಅದೆಂತದ್ದು ಊಟ? ನಮ್ಮದೆಲ್ಲ ಊಟ ಹಿತಮಿತ. ನಿನ್ನದ್ದು ಹಾಗಲ್ಲ. ಅಳತ ಇಲ್ಲ, ಪ್ರಮಾಣ ಇಲ್ಲ. ಯಾಕೆ? ಬಕನಿಗೆ ಮೀಸಲಾಗಿಟ್ಟಿರುವ ಬಂಡಿ ಬಂಡಿ ಅನ್ನ ಒಬ್ಬನೇ ತಿಂದಿ ಅಂತ. ತಿಂದಿದ್ದೇನೆ. ಹಾ, ಬಂಡಿ ಅನ್ನ ತಿಂದ ನೀನು ಊಟದಲ್ಲಿ ನಿಪುಣ. ಅದು ಜೀರ್ಣ ಮಾಡಿಕೊಂಡಿದ್ದೇನೆ. ಬಲಾಢ್ಯತೆ ಇದ್ದದ್ದೇ ಹೌದಾದ್ರೆ ಆ ದಿವಸ ದ್ಯೂತ ಆಡುವಾಗ ನಿದ್ದೆ ಮಾಡಿದ್ಯಾ? ಇಲ್ಲ, ಮುಗಿಲಿಲ್ಲ ಅಲ್ಲೆಯೋ. ಶಕುನಿಯ ಕುಮಂತ್ರದಿಂದ ದ್ಯೂತವನ್ನಾಡಿ ನಮ್ಮೆಲ್ಲರನ್ನ ಸೋಲಿಸಿ ಕಾಡಿಗಟ್ಟುವ ಪ್ರಯತ್ನ ಮಾಡಿದವನು ನೀನು. ಹೋದದ್ದು ಸತ್ಯ, ನೇರವಾದಂತ ದ್ಯೂತ ಅಲ್ಲ, ಕಪಟ ಕಾರಸ್ಥಾನಿ. ಶಕುನಿ ಮಾಡಿದ ಕುತಂತ್ರ. ಹೌದು, ನಿಮ್ಮ ಮಾವ. ಶಕುನಿಯ ಕುತಂತ್ರ ಎಲ್ಲಿಯವರೆಗಾಯಿತು? ಕಾಡಿಗೆ ಹೋಗಿ ವನವಾಸ, ಅಜ್ಞಾತವಾಸ ಮುಗಿಸಿ ಬರುವಲ್ಲಿವರೆಗೆ ಮಾತ್ರ ಆಯಿತು. ನಮ್ಮ ಜೊತೆ ಇದ್ದರು ಒಬ್ಬೊಬ್ರು ಅಷ್ಟೇ ಇರುವುದು. ಈಗ ಒಬ್ಬರು ಇಲ್ಲ. ಹೆಚ್ಚಾನು ಸಭೆಯಲ್ಲಿ ಕಂಠಾಘೋಷವಾಗಿ ಪ್ರತಿಜ್ಞೆ ಮಾಡಿದ್ದೇನೆ, ಅಹಂ ದುರ್ಯೋಧನ ಹಂತ ಎನ್ನುವ ಹಾಗೆ. ಹೆಚ್ಚಾನು ಭೀಮಸೇನಾದಂತ ನಾನು ದುಶ್ಯಾಸನ ಉದರವನ್ನು ಬಗಿತೇನೆ. ಕರಳನ್ನ ತೆಗೆದು ಮಾಲೆಯಾಗಿ ಪಾಂಚಾಲಿಗೆ ಮುಡಿಸ್ತೇನೆ, ಕಬರನ್ನ ಕಟ್ತೇನೆ, ರಕ್ತ ಕುಡಿತೇನೆ ಎನ್ನುವ ಹಾಗೆ ಆಡಿದ ಮಾತನ್ನು ಉಳಿಸಿಕೊಂಡವ ಭೀಮಸೇನ. ಈಗ ಹೇಳುವುದಿಷ್ಟ, ಅವರೆಲ್ಲರೊಂದಿಗೆ ಆಟ ಆಡಿದ ಹಾಗೆ ಇವತ್ತು ನೀ ಆಟ ಆಡುವುದಕ್ಕೆ ಬಂದರೆ ಶಕುನಿಯೋ ದುಶ್ಯಾಸನನೋ ಹೋದಲ್ಲಿಗೆ ನಿನ್ನ ಕಳಿಸ್ತೇನೆ. ಬಿಟ್ಟರೆ ಸೋಲು ನನಗಾಗುವುದಿಲ್ಲ, ನೆನಪಿರಲಿ. ಮತ್ತನಿಗ ಸಂತೋಷ ದುಪ್ಪಿನಲ್ಲಿ ಇದ್ದ ಗೌರವ ಧರ್ಮ ಜಾತಿ ಮನೋತ್ತಮರ ಕರೆ
ನಾಶ ಆಗುವುದಿಲ್ಲ ಹೇಳಿ ಹಲವು ಕಾಲದ ನನ್ನ ಬಯಕೆ ಇವತ್ತು ಈಡೇರಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಗಳೆ ಆಗಿತ್ತು ಇವ ಒಂದು ಸಾಯ್ಬೇಕು ಅಂತ ಕಾಯ್ತಾ ಇದ್ದೆ. ಎಲ್ಲಿ ಹೋದ್ರೂ ಉಪದ್ರ ಕೊಡ್ತಾ ಇದ್ದ. ಇವನು ನೆಗೆದು ಬಿದ್ದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಅಂತೂ ಇವತ್ತು ಮುಗೀತು ಈ ರಗಳೆ. ಹಾಗಾಗಿ ಶಕುನಿ ಮಾವ, ಋಷ್ಯಾತನ, ಆತ್ಮೀಯ ಕರ್ಣ ಎಲ್ಲ ಬನ್ನಿ 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 ಬನ್ನಿ. ನೋಡಿ 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 ಅವರೆಲ್ಲ ಬರ್ಲಿಕ್ಕೆ ಹಾಗಂತ ನಮಗಾದ ಸಂತೋಷ. ನೋಡಿರಿ ಧರ್ಮಜ ಪಲುಗುಣಾದಿಗಳು ಪಲುಗುಣಾದಿಗಳು ಧರ್ಮಜ ನೋಡ ಪಲುಗುಣ ನೋಡ ನಕುಲ ನೋಡ ಸಹದೇವ ನೋಡ ನೋಡ ನೋಡಿರಿ ಧರ್ಮಜ ಪಲುಗುಣಾದಿಗಳು ರೂಢಿಯೋ ಅನಿಲ ಧರ್ಮಜ ನೋಡ ಪಲುಗುಣ ನೋಡ ನಕುಲ ನೋಡ ಸಹದೇವ ನೋಡ ನೋಡಿರಿ ನೋಡಿರಿ ಪಲುಗುಣಾದಿಗಳು. ಓ ಧರ್ಮರಾಯ ನೋಡೆ, ಅರ್ಜುನ ನೋಡ, ನಕುಲ ಸಹದೇವಾದಿಗಳು ನೋಡಿ 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 ನೀವೆಲ್ಲರೂ ನೋಡಲೇಬೇಕಾದ ಅತ್ಯದ್ಭುತವಾದಂತಹ ರಮ್ಯ ರೋಮಾಂಚನ. ಆಹಾ, ಗದಾಯುದ್ಧ. ಈ ಗದಾಯುದ್ಧದಲ್ಲಿ ನಿಮ್ಮವನೇ ಆದಂತಹ ಶತಗಜತ್ರಾಣಿ ಮರುತ ಸಂಭವ ಭೂಮಿ ತೂಕದ ಗದೆ ಹಿಡಿದವ ಆ ಭೀಮ ಬಿದ್ದ ಸತ್ತು ಮಣ್ಣು ತಿಂದು ಹೋದ. ಆ ಚಂದವನ್ನು ನೀವು ನೋಡಿ, ಯಾರಾದರೂ ಬಿದ್ದು ಸತ್ತೋದ್ರೆ ಚಂದ ಕಾಣಿಸ್ತಾರ? ಈ ಭೀಮ ಚಂದ ಯಾಕೆ? ನಮ್ಮಲ್ಲೊಂದು ಮಾತಿದೆ, ಆನೆ ಇದ್ರೂ 1000 ಸತ್ರು 1000 ಅಂತ. ಅಂದರೆ ಆನೆ ಬದುಕಿದ್ರೂ ಬೆಲೆ, ಸತ್ತೋದ್ರೂ ಬೆಲೆ. ಈ ಭೀಮ ಹಾಗೆ ಎದ್ರು ಚಂದ, ಬಿದ್ರು ಚಂದ, ಬಿದ್ರು ಚಂದ, ಎದ್ರು ಚಂದ, ಚಂದ 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 ಚಂದ. ಅಂದರೆ ಈ ಚಂದದ ಸನ್ನಿವೇಶವನ್ನು ನೋಡಿ ಆ ಭೀಮ ಉರುಭಂಗ ಮಾಡ್ತೇನೆ ಎನ್ನುವುದಾಗಿ ವೀರಾವೇಶದಿಂದ ಬಂದವ ಕಥಾಘಾತಕ್ಕೆ ತುತ್ತಾಗಿ ಧರಾಶಾಯಿಯಾಗಿದ್ದಾನೆ. ಆ ಭೀಮ್ ಸತ್ತ. ಮಾತಾಡ್ರ? ಓಯ್ ಧರ್ಮರಾಯರು, ಅರ್ಜುನರು, ದೇವರು ತನ್ನ ಮಾನಿನಿಗೆ ಮುನ್ನಿನ ಆಶೆ ದಿನ ತತ್ತಿ ದಿನ ತತ್ತಿ ದಿನ ದಿನ ತತ್ತಿ ತನ್ನ ಮಾನಿನಿ ತನ್ನ ಮಾನಿನಿ ತನ್ನ ಮಾನಿನಿ 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 ತನ್ನ ಮಾನಿನಿಗಿತ್ತ ತನ್ನ ಮಾನಿನಿಗಿತ್ತ ಮುನ್ನಿನ ಭಾಷೆ ಮುನ್ನಿನ ಭಾಷೆ
ಮುಗಿದ ಇನ್ನು ತಾಳುವಳೆಂತು ನೋಡ ಧರ್ಮಜ ನೋಡ ಪರಮನ ನೋಡ ನೋಡಿರಿ ನೋಡಿರಿ ಧರ್ಮಜ ಗುಣಾದಿಗಳು. ಕಡೆಯಲ್ಲಿ ಯಾರೋ ಒಬ್ಬಳು ಹೆಣ್ಣು ಈ ಕಡೆ ಬರ್ತಾ ಇದ್ದಾಳೆ. ಯಾರಾಗಿರ್ಬಹುದು? ಯಾರು ಇವಳು? ಓ ಹೋ ಹೋ ಹೋ, ದ್ರೌಪದಮ್ಮನವರು, ಬೇರೆ ಯಾರಲ್ಲ. ಏಬ ಯಾರೋ ಬಂದ್ರು ಅಂತ ಮಾಡಿದೆ. ನಮ್ಮ ದ್ರೌಪದಿ ಅಮ್ಮನವರು ಯಾಕೆ ಬರ್ತಾ ಇದ್ದಾರೆ? ಯಾಕೆ ಕಣ್ಣೀರಾಗಿದ್ದಾರೆ? ವಿಶ್ವಾಸ ಇದ್ದಿತ್ತು ಅವರಿಗೆ. ಇವತ್ತೇನೋ ಮಾಡ್ತಾನೆ ಅಂತ. ಅಂದ್ರೆ ಭೀಮನ ಪ್ರತಿಜ್ಞೆ, ದುಶ್ಯಾಸನನ ಉರಬಗೆದು ಕೌರವನ ತೊಡೆ ಮುರಿತೇನೆ ಆಡಿದ ಮಾತಿನ ಹಾಗೆ ಪ್ರತಿಜ್ಞೆಯಂತೆ ದುಶ್ಯಾಸನನ ಉರಬಗೆದಿದ್ದಾನೆ. ಅವಳಿಗೊಂದು ಆಸೆ ಇತ್ತು, ನನ್ನ ತೊಡೆ ಒಂದು ಯಾವಾಗ ಮುರಿತಾನೆ ನೋಡಬೇಕು ಅಂತ. ಈಗ ಭೀಮನೆ ತಲೆ ಒಡೆದು ಸತ್ತ. ತನ್ನ ಮಾನಿನಿಗಿತ್ತ ಮುಂದಿನ ಭಾಷೆ ವ್ಯರ್ಥ. ಅವಳ ಆಸೆ ನಿರೀಕ್ಷೆ ಎನ್ನುವುದು ಕನ್ನಡಿಯ ಗಂಟಾಯಿತು. ಕನ್ನಡಿಯಲ್ಲಿ ಒಂದು ಗಂಟು ಕಾಣಿಸ್ತದೆ, ಬೇಕು ಅಂತ ಕೈ ಹಾಕಿದ್ರೆ ಗಂಟು ಮಾಯ, ಅಲ್ಲದೆ ಇದ್ರೆ ಕನ್ನಡಿ ಹೋಳಾಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಭೀಮನ ಕುರಿತಾಗಿ ಆಸೆ ಆಶಯವನ್ನು ವ್ಯಕ್ತಪಡಿಸಿರುವಂತಹ ದ್ರೌಪದಿ ದೇವಿ ನತಮಸ್ತಕಳಾಗಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಅವಳ ಕಥೆ ಬಿಡಿ, ಅವಳು ಎಷ್ಟು ಮಾಡಿದ್ರೇನು, ಏನು ಹೇಳಿದ್ರೇನು, ನಮಗೆ ಅವಳ ವಿಷಯ ಬೇಡವೇ ಬೇಡ. ಮಿಟುಕುಳ್ಳರ್ಜುನನೇನು ತುಡುಕು ಗಾಂಡೀವ ತುಡುಕು ಖಾಂಡೀವ ಕೆಡದ ಭೀಮನ ಕಂಡು ಕೆಡುಕರಂತೆ. ಅವನ 10 ಹೆಸರುಗಳಲ್ಲಿ ಒಂದು ಖಾಂಡೀವಿ. ಅದನ್ನು ಹಿಡ್ಕೊಂಡು ಬಾ ಅಂದ್ರೆ ಅವನು ಬರ್ತಾನ. ಅವ ಯುದ್ಧ ಮಾಡುವುದು ಬಿಡಿ, ಅವನ ಮುಖ ನೋಡ್ಕೊಂಡು ಹೋದ್ರೆ ಇವತ್ತು ಎಲ್ಲೂ ಯುದ್ಧವೂ ನಡೀಲಿಕ್ಕಿಲ್ಲ. ಹಾಗಾಗಿ ಅವನನ್ನು ಮಾತಾಡಿಸಿ ಪ್ರಯೋಜನ ಇಲ್ಲ. ನಕುಲ ಸಹದೇವರು ಚಕಿತರಾಗಿ ಹೋಗಿದ್ದಾರೆ. ಅವರಲ್ಲಿ ಯುಕುತಿ ಪ್ರಕಟಪಡಿಸಿ ಅಂತ ಹೇಳಿದ್ರೆ ಆ ಮಕ್ಕಳು ಏನು ಮಾತಾಡ್ತಾರೆ? ಹಾಗಂತ ಈ ಪ್ರಕರಣವನ್ನು ಇಷ್ಟಕ್ಕೆ ಮುಗಿಸುವುದಕ್ಕಾಗುವುದಿಲ್ಲ. ಅಲ್ಲವೇ? ನಾಳೆಯ ದಿವಸ ಉಳಿದವರೆಲ್ಲರೂ ಆಕ್ಷೇಪಿಸಬಾರದು. ಯಾಕೆ ಹೀಗೆ ಮಾಡಿದ ಸುಯೋಧನ? ಗದಾಯುದ್ಧ ಪ್ರಾರಂಭ ಮಾಡಿ ಅರ್ಧಂಬರ್ಧ ಮುಗಿಸುವುದಂತ ಆಕ್ಷೇಪ ಬರಬಾರದು. ಅದಕ್ಕೊಂದು ತಾರ್ಕಿಕವಾದಂತಹ ಐತಿಹಾಸಿಕವಾದಂತಹ ತೀರ್ಮಾನ ಎನ್ನುವುದು ಕೊಡಬೇಕು. ಪಾಂಡವರಲ್ಲಿ ಮಾತಾಡುವುದಕ್ಕೆ ಮುಂದಾದ್ರೆ ಪಾಂಡವರು ಮಾತಾಡುವುದಿಲ್ಲ. ಯಾಕೆ? ಪಾಂಡವರಿಗೆ ಸ್ವಂತ ಬಂಡವಾಳ ಎನ್ನುವುದಿಲ್ಲ. ಪಾಂಡವರು ಕೇವಲ ಗೊಂಬೆಗಳು. ಗೊಂಬೆಗಳು ಸ್ವಂತಿಕೆಯಿಂದ ನರ್ತಿಸಲಾರವು. ಗೊಂಬೆ ನರ್ತಿಸಬೇಕು ಅಂತಾದ್ರೆ ಒಬ್ಬ ಸೂತ್ರಧಾರ ಎನ್ನುವ ಬೇಕು. ಪಾಂಡವರು ಅಂತ ಹೇಳಿದ್ರೆ ಕೇವಲ ಚೆಂಡುಗಳು. ಚೆಂಡು ತಾನಾಗಿಯೇ ಪುಟಿಯುವುದಿಲ್ಲ. ಚೆಂಡು ಪುಟಿಯಬೇಕು ಅಂತಾದ್ರೆ ಅದರ ಒಳಗಡೆ ಗಾಳಿ ಎನ್ನುವುದು ಬೇಕು. ಪಾಂಡವರೆನ್ನುವಂತಹ ಗೊಂಬೆಗಳಿಗೆ ಸೂತ್ರಧಾರನಾಗಿ, ಪಾಂಡವರೆನ್ನುವಂತಹ ಚೆಂಡುಗಳಿಗೆ ಗಾಳಿಯಾಗಿ ಇದ್ದವ ಕಪಟ ನಾಟಕ ಸೂತ್ರಧಾರಿ, ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎನ್ನುವ ನೆಗಳತೆಗೆ ಪಾತ್ರನಾದವ, ಆಡಿಕೊಂದವ, ಓಡಿಕೊಂದವ, ನಗೆಯಾಡಿಕೊಂದವ. ಅಯ್ಯ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 ೋ, ಇತ್ತೀಚೆಗೆ ಎಲ್ಲಿ ನೋಡಿದ್ರು ಅವನದ್ದೇ ಹೆಸರು. ಇತ್ತೀಚೆಗೆ ಯಾವ ಕಡೆ ಕೇಳಿದ್ರು ಅವನಿಗೆ ಬೇಡಿಕೆ. ಅವನ ನಗೆ ಆಡದ್ನ 4 ಜನ ಹೋದ್ರು ಅಂತಲೇ ಲೆಕ್ಕ. ಅವ ಎಲ್ಲಿಯಾದ್ರೂ ಕಂಡುಬಿಟ್ನ 1-2 ಊರು ತೆಗೆದ ಅಂತಲೇ ಲೆಕ್ಕ. ಅಂದರೆ ಪೂರ್ವಕ್ಕೆ ಕಲ್ಲೊಡೆದ್ರೆ ಪಶ್ಚಿಮದಲ್ಲಿ ಹಣ್ಣು ಬೀಳಿಸ್ತಾನೆ. ತನ್ನ ಕಾಪಟ್ಯದಿಂದಲಾಗಿ ಲೋಕವನ್ನು ಪರಿಪಾಲಿಸ್ತಾ ಇದ್ದಾನೆ. ಅವನೇ ನಮ್ಮ ಕೃಷ್ಣ, ನಮ್ಮ ಕರಿಯಣ್ಣ. ಎಲ್ಲಿದ್ದಾನೆ? ಕಪಟ ನಾಟಕ ರಂಗ ಕಪಟ ರಂಗ 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 ರಂಗ
ನಿನ್ನಂಗ ಗೋಪೀತ ಗುಪಿತ ಗೋಪೀತ ಗುಪಿತ ಗೋಪೀತ ಏನೋ ನಿನ್ನಂಗ ಏನೋ ನಿನ್ನಂಗ ಏನೋ ನಿನ್ನಂಗ ಗುಪಿತ ಗೋಪೀತ ಏನೋ ನಿನ್ನಂಗ ಏನೋ ನಿನ್ನಂಗ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು 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 ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು ನೀ ನೋಡು ಮಾತಾಡು ಮಾತಾಡು ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ಕುದಿ ಮಾತಾಡು ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ಕುದಿ ಮಾತಾಡು ಭೀಮನ ನೋಡು ಭೀಮನ ನೋಡು ಭೀಮನ ನೋಡು ಮಾತುಗಳಾಡೋ ರಂಗ ನಿಪುಣ ಭೀಮಾನ ನೋಡು ಚಪಳ ತ್ವರಿ ಮಾತಾಡು ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳ ತ್ವರಿ ಮಾತಾಡು ಕಪಟ ನಾಟಕ ರಂಗ ಕುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡೋ ಚಪಲ ತ್ವರಿ ಮಾತಾಡೋ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲ ತ್ವರಿ ಮಾತಾಡೋ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲ ತ್ವರಿ ಮಾತಾಡು ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲ ತ್ವರಿ ಮಾತಾಡು ಕಪಟ ನಾಟಕ ರಂಗ ಕುಪಿತ ನಿನ್ನಂಗ ನಿಪುಣ ಭೀಮನ ನೋಡು ಚಪಲ ತ್ವರಿ ಮಾತಾಡು ನಿಪುಣ ಭೀಮನ ನೋಡು ಚಪಲ ತ್ವರಿ
ನೀ ನೋಡು ಮಾತಾಡು ರಂಗ 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 ಆ ಇಂದಿರೇಶ ಮುಕುಂದ ಲಾಲಿಸು ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನು ಸಿರಿಂದು ಬಸರಿಸು ಒಂದು ತೋರಿಸು ಮಂದರಾದರ ಸುಂದರಾನನ ನಂದ ಕಗ್ಗಸ ನಂದನಾದೆ ಮುನೀಂದ್ರ ವರನ ಸುರೇಂದ್ರ ವಂದ್ಯ ಖಗೇಂದ್ರ ವಾಗನ ಸಿಂಧು ಶಯನ ಇಂದಿರೇಶ ಮುಕುಂದ ಲಾಲಿಸೋ ಎಂತ ಸ್ಥಿತಿಯಾಗಿ ಬಂದೊದಗಿತ್ತು ನಮಗೆ. ನೆಲಕ್ಕಾಗಿ ನೆಲ 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 ಎನ್ನುವ ಹಾಗೆ ಯುದ್ಧ ನಡೆಯಿತು. ಯುದ್ಧದ ಕೊನೆಯ ಬಗ್ಗೆ ಎಣಿಸುವಾಗ ಯುದ್ಧ ಯಾಕೆ ಬೇಕು? ಭೀಮಬಿದ್ದ ಎನ್ನುವ ಸಲುವಾಗಿ ಹೋರಾಟದ ತೀರ್ಮಾನವೇ ಇದು ಎನ್ನುವ ಹಾಗೆ ನೀನು ಭಾವಿಸುವುದು ಬೇಡ. ಹಾಗಿದ್ರೆ ಹೋರಾಟ ಗದಾಯುದ್ಧಕ್ಕೆ ಅಂತಿಮ ತೀರ್ಮಾನ ಏನಿರುವುದನ್ನು ಕೊಡುವುದಕ್ಕೆ ನಾನಿದ್ದೇನೆ. ಭೀಮ ಬಿದ್ದಿದ್ದಾನೆನ್ನುವ ಸಲುವಾಗಿ ತಾನು ಗೆದ್ದೆನ್ನುವ ಹಾಗೆ ಹಾರ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಆರುವ ದೀಪಕ್ಕೆ ಪ್ರಕಾಶ ಇತ್ತು. ಇವನ ಕುಣಿದಾಟವು, ಇವನ ಸಂತೋಷವು, ಇದಕ್ಕೊಂದು ಅಂತ್ಯ ಎನ್ನುವುದು ಆಗಬೇಕು ಅಂತಾದ್ರೆ ಬಿದ್ದಿರುವ ಭೀಮ ಹೇಳಬೇಕಲ್ವ? ಮೂರ್ಛಾಗತನಾದಂತ ಅವನನ್ನು ನಾನೆಬ್ಬಿಸ್ತೇನೆ. ಗದಾಯುದ್ಧಕ್ಕೆ ಅಂತಿಮ ತೀರ್ಮಾನವನ್ನು ನಾನು ಕೊಡ್ತೇನೆ. ಇಂದಲ್ಲ ನಾಳೆ ದಿವಸ ಪವಿತ್ರವಾದಂತಹ ಕಿರೀಟ ಎನ್ನುವುದು ನಿನ್ನ ಅಣ್ಣನ ತಲೆಯನ್ನು ಸೇರಬೇಕಾದದ್ದು. ಅದಕ್ಕೆ ಗೌರವವನ್ನು ಸೂಚಿಸಲೇಬೇಕು. ಹಾಗಿದ್ರೆ ಮುಂದೆ ಆಗುವಂತ ಕಾರ್ಯ ಏನು? ಇವತ್ತಿನ ರಾತ್ರಿಯನ್ನ ಓಘಾವತಿ ನದಿ ತೀರದಲ್ಲಿ ಕಳೆದು ನಾಳೆ ಉದಯ ಕಾಲದಲ್ಲಿ ಬಿಡದಿಯನ್ನ ಸೇರೋಣ. ಉಳಿದ ವಿಚಾರವನ್ನು ಅಲ್ಲಿ ಚರ್ಚಿಸೋಣ.